देश की नारी शक्ति, विकसित भारत के संकल्प की सिद्धि। ಮೋದಿ ತವ ಹೊಡ್ತಕೊಂಡಲ್ಲಮ್ಮ ಕರ್ನಾಟಕ ಮಹಿಳೆ ಕೃಷಿ ಬಗ್ಗೆ ಈಗ ಏನು ರೈತರು ಮಾಡ್ತಾವ್ರೆ ಅಂದ್ರೆ ಮಣ್ಣು ಮಾರಿ ಮಣ್ಣು ತಿನ್ನಕೊಂಡವ್ರಲ್ಲ ದುಡ್ಡಾಸೆಗೆ ಮಣ್ಣು ಮಾರ್ತಾವ್ರೆ ಮಣ್ಣೆ ತಿನ್ಬೇಕು ಅವ್ರು ಅನ್ನ ತಿನ್ನಕಾಯ್ತದ. ಪದ್ಮಮ್ಮನ್ ಮನೆಗೆ ಯಾರೋ ಬಂದವ್ರೆ. ನಮ್ಗ್ಯಾಕೆ ಅದೆಲ್ಲ, ಕೈ ತೋಟದಲ್ಲಿ ಒಂದೆರಡು ಕಾಳು ಇರುತ್ತೆ, ತಿನ್ಕೊಂಡು ಹೋಗೋಣ ಬಾ. ಸೊನೆ ಅವ್ರೆ, ಚತುರ್ಭುಜ ಚಪ್ರದವ್ರೆ, ಬಟಾಣಿ, ಮತ್ತೆ ಇದು ನಾಟಿ ಮೆಂತ್ಯ, ಇದು ಸೋಂಪು ಕಾಳು, ಇದು ಚೀರೆ ಸೊಪ್ಪಿನ ಬೀಜ, ಚಿಯಾ ಬೀಜ, ಇದು ಕಪ್ಪು ಅಳಸಂಡೆ, ಇದು ದಪ್ಪ ಅಳಸಂಡೆ, ಇದು ವೆಲ್ವೆಟ್ ಬೀನಿಸು, ಜ್ಯೂಸ್ ಮಾಡ್ತೀವಿ ಅಂದಲ್ಲ ಕಾಮಕಸ್ತೂರಿ ಬೀಜ ಅದು, ಮತ್ತು ಇದು 3 ಕಾಳಿನ ಚಪ್ರದವ್ರೆ, ಇದು ತುಪ್ಪೀರೆ, ಇದು ಸಂಬಾರ, ಇದು ಬಿಳಿ ರಾಗಿ, ಇದು ಪುಂಡಿನ ಸೊಪ್ಪು, ಇದು ಮೀಟ್ರ್ ಅಳಸಂಡೆ, ಇದು ನಾಟಿ ಕುಂಬಳಕಾಯಿ, ಇದು ನಾಟಿ ಹೀರೆಕಾಯಿ, ಇದು ಉದ್ದ ಸೋರೆ, ಇದು ಗುಂಡ ಸೋರೆ, ಇದು ಹರಳು ತೈಲ, ಇದು ಪಾಲಕ್ ಸೊಪ್ಪಿನ ಬೀಜ, ಬೆಂಡೆ ಬೀಜ, ಉದ್ನಿಕಾಳು, ನಾಟಿ ಉದ್ನಿಕಾಳು, ನಾಟಿ ಹೆಸರು ಕಾಳು, ಸಬ್ಸಿಗೆ, ಅಕ್ಸೆ ಬೀಜ, ಚಿಕ್ಕ ಅಕ್ಸೆ, ಹೀರೆ ಬೀಜ, ಬೂದ್ಗುಂಬಳ, ಮೆಣು, ಬದನೆ ಬೀಜ, ನಾಟಿ ದಂಟು, ಬಿಳಿ ದಂಟು, ಇದು ನಾಟಿ ಸಂಬಾರ, ಇದು ಮೆಣಸಿನ್ಕಾಯಿ ಬೀಜ, ಇದು ಪಪ್ಪಾಯಿ, ಇದು ಕೊರ್ಲೆ ಅಲ್ಲಿ ಗಿಡ ತೋರಿಸಿದ್ನಲ್ಲ ಅದು, ಇದು ನಾಟಿ ತಂಬ್ರಿಕಾಳು, ಚಿಕ್ಕದು ಟೊಮೊಟೊ, ಬೀನಿಸು, ಕಿಂಚಳಸಂಡೆ, ಶೆಣ್ಮಿನ ಬೀಜ, ನಾಟಿ ತೊಗರಿಕಾಳು, ಕೊಕ್ಕೆ ಬೀನಿಸು, ಮತ್ತು ಸೋಯಾಬೀನಿಸು, ಸೋಂಪು ಕಾಳು, ಮತ್ತು ಇದು ರಾಮಫಲ, ಹಾಗಲ ಬೀಜ, ಇಲ್ಲಿ ಚೆಂಡು ಹೂವು, ಇದು ಹುಚ್ಚೆಳ್ಳು ಎಳ್ಳು ಪುಡಿ ಮಾಡ್ತೀವಲ್ಲ ಅದು ನೋಡಿ, ಇದು ಡಬ್ಬಲ್ ಬೀನಿಸು, ಇದು ನರ್ಗೆ ಟೊಮೊಟೊ, ಇದು ಉದ್ನಿಕಾಳು, ಇದು ಗಾಳಿ ಸೊಪ್ಪು ಅಂತ ಅಲರ್ಜಿಗೆ ನಮ್ಮ ಕಾಲದಲ್ಲಿ ಹೊಗೆ ಹಾಕ್ತಿದ್ದೋ ಮತ್ತು ಮೈಗೆಲ್ಲ ಲೇಪನೆ ಮಾಡ್ತಿದ್ದೋ ಆ ಥರ ಗಾಳಿ ಸೊಪ್ಪಿದು, ಇದು ಹುಣಸೆ ಬೀಜ, ಇದು ಚಿಲ್ಕವರೆ ಸೊಪ್ಪು ಆಯಿತಾ, ಇದು ತೈಲ, ಇದು ಕುಂಬಳಕಾಯಿ, ಇದು ಕಡಲೆ ಬೀಜ, ಇದು 3 ಕಾಳಿನ ಕಡಲೆ ಸ್ಪೆಷಲ್ಲು, ಇದು ನಾಟಿ ಅಮ್ಮ ಬೆಳೆದಿರೋದು, ಇದರಲ್ಲೇ 3 ವೆರೈಟಿ ಅದು. ಅಳಸಂಡೆ 3 ವೆರೈಟಿ ಇದೆ, 5 ವೆರೈಟಿ ಇದೆ ಅಳಸಂಡೆಲೆ. ಇದು ಬಜೆ, ಇದನ್ನು ಪೌಡ್ರ್ ಮಾಡಿ ಹಾಕಿದರೆ ಹುಳಿಯಲ್ಲ. ಇದು ತೈಲ, ಅಮ್ಮನೆ ಬೇಯಿಸಿರೋದು ಹರಳೆಣ್ಣೆ. ಕಾಳು ಉಳಿದಂಗೆ ಇದು ಒಂಚೂರು ಬೆವ್ರು ಮಾಡಿಬಿಟ್ರೆ ಹುಳ ಬರೋಲ್ಲ, ಶೈನಿಂಗ್ ಇರ್ತದಲ್ಲ, ಎಣ್ಣೆ ಕೂತಿರ್ತದಲ್ಲ, ಅದಕ್ಕಾಗಿ ಬೇಯಿಸ್ತೇನೆ. ಇದು ಅಂಟುವಳ, ಮತ್ತು ಇದು ತುಪ್ಪಿರೆಕಾಯಿಂದು ಮೈ ಉಜ್ಜಕ್ಕೆ. ಇಲ್ಲಿ ನೋಡಿ, ನಾವು ಯಾವಾಗ ಜೀವಾಮೃತ ಮಾಡಿ ಬಿಡ್ತೀವೋ ಆವಾಗ ಕಲರ್ ಜೋಳ ಬರುತ್ತೆ ಈ ಥರ. ಇದು ಬಿಳಿ ಜೋಳ, ಇದು ಪುರಿ ಜೋಳದಲ್ಲೇ 6 ಐಟಮ್ ಅದೇ. ಮತ್ತು ಇದು ಉದ್ದ ಸೋರೆ ಅಂತೀವಲ್ಲ ಅದೇ, ಇದು ನಾಟಿ ಹೀರೆಕಾಯಿ, ಇದು ತುಪ್ಪ ಹೀರೆಕಾಯಿ, ಇದು ಬುಂಡೆ ಸೋರೆ. ನೋಡಿ ಈ ಥರ ಕಪ್ಪು ಬೆಲ್ಲ ಈ ಥರ ಇರಬೇಕು ಆಯಿತಾ, ಕಪ್ಪು ಬೆಲ್ಲ ಆಯಿತಾ. ಈ ಥರ ಹಿಟ್ಟು ಆಯಿತಾ. ಈ ಭೂಮಿದು ಇಷ್ಟು ಮಣ್ಣು 1 kg ಹಾಕ್ಬೇಕಿತ್ತು, 1/4 kg ಹಾಕ್ಬೇಕು, ಸಣ್ಣ ಪ್ರಮಾಣ ಆಯಿತಾ. ಇದನ್ನು ಸಗಣಿ ಹಾಕಬೇಕು 2 kg, 2 kg ಗಂಜ ಹಾಕಬೇಕು.
10-15 ಲೀಟ್ರ್ ನೀರು ಹಾಕಿ ಈ ಥರ ತಿರುಗಬೇಕು. ಸಗಣಿ ನಾಟಿ ಹಸುದೇ ಹಾಕ್ಬೇಕು. ಇದು ಆಯ್ತದೆ ಅಂದರೆ ಸದ್ಯಕ್ಕೆ ಫಸ್ಟು ನಾಟಿ ಹಸಿಂದೇ ಜೋಡಿಸ್ಕೋಬೇಕು ಅನ್ನಿಸ್ತದೆ ನನಗೆ. ಈಗ ಬರ್ಮಾಗ ನಾವು ಸಾವಯವ ಮಾಡ್ತೀವಿ ಅಂದ್ರೆ ನಾಟಿ ಹಸಿಂದೇ ಬೇಕು. ಗಂಧ ಸಗಣಿ ಅದು ಚೆನ್ನಾಗಿ ವಾಸನೆ ಕೊಡ್ತದೆ, ಭೂಮಿಗೆ ಫಲವತ್ತತೆ ಕೊಡ್ತದೆ. ಇದು ಜೀವಾಮೃತ ರೆಡಿ. ಏನೇನು ಮಿದುಳದನ್ನ ಹಿಟ್ಟು, ಕಪ್ಪು ಬೆಲ್ಲ ಮತ್ತು ಬರ್ಕಪ್ಪ, ಮಿದುಳದನ್ನ ಹಿಟ್ಟು, ಕಪ್ಪು ಬೆಲ್ಲ, ಆ ಭೂಮಿದೆ 1 kg ಮಣ್ಣು, ಡ್ರಮ್ ಅಂತ ಹೇಳ್ತಾ ಇರೋದು 5 kg ಸಗಣಿ, 5 kg ಗಂಜ, 2 kg ಹಿಟ್ಟು, 2 kg ಬೆಲ್ಲ, 200 ಲೀಟ್ರ್ ಆಯ್ತದೆ. ನೀವು ಒಂದು ಅರ್ಧ ಎಕರೆಗೋಷ್ಟಕ್ಕೆ ನನ್ನ ಜಗ್ ಹಾಕೋಬೋದು. ಆಮೇಲೆ ಇನ್ನೊಂದು ಇತ್ಲಿಂದ ನೆರಳು ಬೀಳಬೇಕು, ಇತ್ಲಿಂದ ಸೂರ್ಯನ ಕಿರಣದ ಬೀಳಕ್ಕೆ ಬೀಳಬೇಕು. ಈ ಥರ ಇಟ್ಕೋಬೇಕು ಡ್ರಮ್ಗಳ. ಈ ಥರ ಬಲಗಡೆಗೆ ತಿರುಗಬೇಕು, ಹಿಂಗೆ ಎಡಗಡೆಗೆ ತಿರುಗಬಾರ್ದು. ಹಿಂಗೆ ವೃತ್ತಾಕಾರಾಗಿ ನಾವು ಯಾವ ಕಡೆ ತಿರುಗ್ತೀವಿ ಅದೇ ಕಡೆ ಇರಬೇಕು. 3 ಗಂಟೆ ಬೆಳಗ್ಗೆ ಸಾಯಂಕಾಲ ತಿರುಗಬೇಕು. ಈ ಥರ ಗೋಣಿ ಚೀಲನೇ ಮುಚ್ಚಬೇಕು. ಅದು ಎಲ್ಲರೂ ಹೇಳ್ತಾರೆ ಬಲಗಡೆಗೆ ತಿರ್ಸ್ಬೇಕಂತ, ಅದಕ್ಕೇನಾದರೂ ಕಾರಣ ಇದೆಯಾ? ಅದು ಸೂರ್ಯನ ಕಿರಣಕ್ಕೂ ಗಂಜ ಸಗಳಿಗೂ ಒಂದು ಆಕರ್ಷಣೆ ಶಕ್ತಿ ಅದ. ನಾವು ಬಲಗಡೆ ವೃತ್ತಾಕಾರಕ್ಕೆ ತಿರ್ಗೋದ್ರಿಂದ ಅವರು ಜಾಸ್ತಿ ನಮಗೆ ತಿಳುವಳಿಕೆ ಕೊಟ್ಟಿದ್ದು ಹೊಳೆಕರ್. ಅವ್ರು ಒಂದ್ಸರಿ ತೋಟದಲ್ಲಿ ಬಂದು ಮಾತಾಡುವಾಗ ತಿಳ್ಕೊಂಡು ಬಂದು ಮಾಡ್ತಾಯಿದ್ದೆ. ಮತ್ತು ಕಳೆನೇ ಕಟ್ ಮಾಡಿ ಅದೇ ಭೂಮಿಗೆ ಹಾಕೋದು ಹೊತ್ತಿಗೆ ಗೊಬ್ಬರ ಅಂತ. ಇದು ಜೀವಾಮೃತ ನೋಡಿ. ಇದು ಬೀಜಾಮೃತ. ನಾವು ಯಾವುದೇ ಬೀಜ ನೆಡಬೇಕಾದ್ರೂ ನೋಡಿ ಕಾಣಿಸ್ತದ, ಇದು ಬೀಜಾಮೃತ. ಇದಕ್ಕೆ ನಾವು ಬೆಳಗ್ಗೆ ಹಾಕೋದ್ರಿಂದ ನೈಟು ಈ ಜೀವಾಮೃತಕ್ಕೆ ಬೀಜಾಮೃತಕ್ಕೆ ಬೀಜನ ನೆನೆ ಹಾಕ್ಬಿಟ್ಟು ನಾವು ಯಾವ ಬಿತ್ತನೆ ಬೀಜ ಹಾಕ್ತೀವಿ ನೈಟು ನೆನೆ ಹಾಕ್ಬಿಟ್ಟು ಇಂಥ ಗೋಣಿ ಚೀಲದ ಮೇಲೆ ಆರು ಹಾಕ್ಬಿಟ್ಟು ಭೂಮಿಗೆ ಬಿತ್ತನೆ ಮಾಡಿ ಅದು ಬಂದು ಹುಟ್ಟು ಬಂದು ಸ್ವಲ್ಪ ದಿನಕ್ಕೆ ಜೀವಾಮೃತ ಹೋದರೆ ಒಳ್ಳೆ ತನು. ಅದ್ರ ಮೇಲೆ ಇದು ಇದು ಬೀಜಾಮೃತ ಯಾವ ಥರ ಮಾಡೋದು? ಬೀಜಾಮೃತ ಸುಣ್ಣ, ಹರಳಿನ ಸುಣ್ಣ, ಮತ್ತು ನಾಟಿ ಹಸಿನದು ಗಂಜ, ನಾಟಿ ಹಸಿನದು ಸಗಳಿ, 3 ಒಂದು ಬಕೆಟಿಗೆ ಕಲಿಸ್ಕೊಬಿಡೋದು. 1/4 kg ಅಳತೆ ಹೇಳ್ತಾ ಇದ್ದೀನಿ ನಾನು. 1/4 kg ಸಗಳಿ, 1/4 kg ಸುಣ್ಣ, 1/4 kg ಸಗಳಿ, 3 ಚೆನ್ನಾಗಿ ಬಕೆಟ್ಗೆ ಈ ಥರ ಕಲಿಸ್ಬಿಡೋದು. ಕಲಿಸ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ ಸೋಸ್ಕೊಂಡು ಬಾಟ್ಲುಗಳಿಗೆ ತುಂಬಿಡಿಕೊಳ್ಳೋದು. ಆ ಸೋಸಿದ್ನ ಬಿಚ್ಚಾಕ್ಬಿಡಿ, ಗಿಡದ ಬಡ್ಡೆಗೆ ಹಾಕಿ, ಆಯಿತಾ? ಅದೆಲ್ಲ ಆಯಿತು ನೋಡಿ. ಇದು ಮೈನ್ ಪಾತ್ರ. ನಿಮಗೆ ಕಸಗಳು ವಾಸನೆ ಅಂತ ಹೇಳಬಾರ್ದು. ಇದು ತೋಟದ ಹೂವು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲ ಆಗಿರ್ಬೋದು, ಕೊಳಕಲ್ ತರಕಾರಿನ ತುಂಬಿ ಇದಕ್ಕೆ ಮಡಿಕೊಂಬಿಡೋದು. ಇದಕ್ಕೆ ಮಡಿಕೊಂಡು ಇದರಲ್ಲಿ ಸೋರಿಸ್ಕೊಂಡು ನೀರು ಹಾಕ್ಕೊಂಡು ಗಿಡಕ್ಕೆ ಹೊಡೆದ್ರೆ ಹುಳ ಬರಲ್ಲ. ಈರುಳ್ಳಿ ಸಿಪ್ಪೆ, ಬಾಳೆಹಣ್ಣು ಕೊಟ್ಟು ನೋಡಿ. ಇದೊಂದು ಸ್ವಲ್ಪ ಕುಂಠಿತವಾಗ್ಯದಲ್ವಾ ಗಿಡ. ಇನ್ನೊಂದು ವಾರ ಬಿಟ್ಕೊಂಡು ನೋಡಿ ಏನು ಫಸ್ಲು ಕೊಡ್ತದೆ ಅಂತ. ಆಮೇಲೆ ಇದರಲ್ಲಿ ಏನಾದ್ರು ಒಂದು ಮನ್ ಬಂತ, ಜೀವಾಮೃತ ಮಾಡೋದು ಗೊತ್ತಾಯ್ತಾ, ಟಾನಿಕ್ ಮಾಡೋದು ಗೊತ್ತಾಯ್ತಾ, ಬೀಜಾಮೃತ ಮಾಡೋದು ಗೊತ್ತಾಯ್ತಾ. ಟಾನಿಕ ಈ ಥರ ಬಾಟ್ಲುಗಳಿಗೆ ತುಂಬ ಮಡಿಕೋಬೇಕು. ಇದು ಕೊಳಕಲ ಟಾನಿಕ್ ಬಾಟ್ಲುಗಳಿಗೆ ತುಂಬ ಮಡಿಕೊಂಡು ಡೈರೆಕ್ಟ್ ಹೊಡೆದ್ರೆ ಎಲ್ಲೆಲ್ಲ ಬೆಂದೋಯ್ತವೆ. ನೀರು ಬೆರೆಸ್ಕೊಂಡು ಹೊಡಿ. ಎಷ್ಟು ದಿನ ಇಟ್ಕೊಬೋದು ಅದು ಅಂತ? 15 ದಿನ, ತಿಂಗಳ ಗಂಟ್ಲ ಕೊಳಿತಾ ಇರ್ತದೆ. ಮ್ಯಾಲೆ ತುಂಬ್ತಾ ಇರ್ತೀವಿ, ಕೊಳಿತಾ ಇರ್ತದೆ, ನೀರು ತುಂಬಿದ್ರೆ ತಗೋತಾ ಇರ್ತೀವಿ. ಆಮೇಲೆ ಇದಿರ್ತದಲ್ಲ, ಇದನ್ನು ಬಿಸಾಕ್ಬಾರ್ದು. ಇದನ್ನು ಹಿಂಗೆ ಹಾಕ್ಬಿಡ್ಬೇಕು ಗಿಡದ ಬಡ್ಡಿ. ಅದು ಭಾರಿ ಪೌಷ್ಟಿಕವಾದ. ಈಗ ಅಪ್ಪ ನಿನ್ನ ಮಗಿಗೆ ನಿಶಕ್ತಿ ಒಳ್ಳೆ ಟಾನಿಕ್ ಬರ್ಕೊಟ್ಟೀನಿ, ಇದು 1000 ಚಿಲ್ಲರೆ ಆಯ್ತದಪ್ಪ ಈ ಟಾನಿಕ್ಕಿಗೆ ಅಂತಲೇ ಡಾಕ್ಟ್ರು. ಅದಕ್ಕೆ ಸಮಾನ ಆಯಿತು ಗಿಡಕ್ಕೆ. ಅರ್ಥ ಆಯ್ತಾ? ಇದ್ರ ಬಗ್ಗೆ ಎಲ್ಲ ಗೊತ್ತಾಯ್ತು ಮಕ್ಕಳೇ? ತಗೊಂಡೋಗ್ಲಾ? ಅಮ್ಮ ಬೆಲ್ಲನ ಯಾವ್ದು ಯೂಸ್ ಮಾಡೋಕೆ? ಅಂಗಡಿಲೆಲ್ಲ ಸಿಗುತ್ತೆ ಅದು ಸಾವಯವ ಬೆಲ್ಲ. ಇದು ಕೊಡ್ತಾರೆ, ಇದು ಜೀವಾಮೃತಕ್ಕೆ ಕಪ್ಪು ಬೆಲ್ಲ ಕೊಡಿ ಅಂದ್ರೆ ಕೊಡ್ತಾರೆ. ಈ ಥರ ಇರ್ತದೆ. ಇದನ್ನು ಇದಕ್ಕೆ ಊಟಕ್ಕೆಲ್ಲ ನಾವು ಬಳಸ್ಬೋದು. ಓಹೋ, ತಿಂದ್ರೂ ಏನೂ ಆಗಲ್ಲ. ಎಳ್ಳಿನ ತೊಟ್ಟ
ತೊಟ್ಟಿ ಕಟ್ಸ್ಕೊಂಡಿದ್ದೀನಿ. ಆಲೇ 20-25 ವರ್ಷ 30 ವರ್ಷ ಆಯಿತು ಈ ತೊಟ್ಟಿ ಕಟ್ಸಿ. ನಾನು ಈ ಥರ ಯಾವುದೇ ಕಸಗಳು ಮತ್ತು ಶತ್ತೆ ಮತ್ತು ಹಸಿರು ಶತ್ತೆ ಈ ಥರ ಒಂದೊಂದು ಪುಟ ಹಾಕ್ಕೊಂಡು ಅದ್ರ ಮೇಲೆ ಗಂಜ ಮತ್ತು ಇದು ಸಗಳಿ ಬುಗಡ ಮಾಡಿ ಒಂದು ಪುಟ ಹಾಕ್ಬಿಟ್ರೆ 3 ತಿಂಗಳಿಗೊಂದ್ಸರಿ ನೋಡಿ ದಾಲೆ ತುಂಬಿದೆ ಗೊಬ್ಬರ ರೆಡಿ ಆಯ್ತಾ ಅದೇ 3 ತಿಂಗಳಿಗೊಂದ್ಸರಿ ಗೊಬ್ಬರ ರೆಡಿ ಮಾಡ್ಕೋಬೋದು. ನಾವು ಮಾಡೋ ವಿಧಾನದಲ್ಲದೆ ಅಥವಾ 3 ತಿಂಗಳಿಲ್ದ್ರೆ 5 ತಿಂಗಳೇ ಆಗಲಿ ಈ ಥರ ಹುಡುಗ ಬರ್ತದೆ ಗೊಬ್ಬರ. ಇದು ಎರೆಹುಳಿನ ಗೊಬ್ಬರ. ಹುಳ ಮೇಯ್ತಾವೆ ಅಲ್ಲಿ ನೋಡಿ ಆ ಮೂಲೆಯಲ್ಲಿ ಎರೆಹುಳ ತೆಗೆದು ಮತ್ತು ಇದು 3 ತಿಂಗಳಿಗೆ ಒಂದು 20 ಕ್ವಿಂಟಲ್ ಗೊಬ್ಬರ ಆಯ್ತದೆ. ತೋಟಕ್ಕಾಗಲಿ ಗಿಡಗಳಿಗಾಗಲಿ ತುಂಬ ಅನುಕೂಲ. ಇದು ಮೊಳಕೆ ಬರದೇ ಇರೋವಂಥ ಬೀಜ ಹಾಕಿದ್ರೂ ಮೊಳಕೆ ಬರುವಂಥ ಸತ್ವ ಈ ಗೊಬ್ಬರದಲ್ಲಿ ಐತೆ. ಮುಟ್ಟಿದ್ರೆ ಕಪ್ಪು ಕಸ ಆಗಲ್ಲ ಗೊಬ್ಬರ, ಆ ಥರ ಹುಡುಗ ಬರುತ್ತೆ. 2 ತೊಟ್ಟಿ ಯಾಕೆ ಮಾಡಿಸ್ಕೊಂಡಿವ್ನಿ ಅಂದರೆ ಒಂದು ಕ್ಲೋಸ್ ಆದರೆ ಇನ್ನೊಂದ್ರಲ್ಲಿ ರೆಡಿ ಮಾಡ್ಕೋಬೇಕಲ್ಲ. ಇದೀಗ ತುಂಬ ತುಂಬಿದೆ, ಇಳಿದು ಗೊಬ್ಬರ ರೆಡಿ ಆಗದೆ. ಗೊಬ್ಬರ ರೆಡಿ ಆದರೆ ಈ ಥರ ಆಯ್ತದೆ. ಈ ಥರ ಇದನ್ನು ಒಂದು ಗಿಡಕ್ಕೆ ಹಾಕ್ಕೊಂಡ್ರೆ ಅಷ್ಟು ಟಾನಿಕ್ ಕೊಟ್ಟಂಗೆ ಮಕ್ಳಿಗೆ ಯಾವ ರೀತಿ ನಾವು ಟಾನಿಕ್ ಕೊಡ್ತೀವೋ ಅದೇ ರೀತಿ ಇದು ಪೌಷ್ಟಿಕಾಂಶದ್ದು ಗೊಬ್ಬರ. ಎರೆಹುಳಿನ ಗೊಬ್ಬರನೇ ಯಾಕೆ ಬೇಕು ಅಂತ ಅಂದರೆ ನಾವು ಸಾವಯವ ಮಾಡೋದಾದರೆ ಎರೆಹುಳಿನ ಗೊಬ್ಬರ ಜೀವಾಮೃತ ಬೇಕೇ ಬೇಕು. ಅದಿಲ್ದೇ ಮಾಡೋಕ್ಕಾಗೋದೇ ಇಲ್ಲ. ಇನ್ನೊಂದು ಏನಪ್ಪ ಅಂದರೆ ಈ ಗೊಬ್ಬರ ಹಾಕೋದ್ರಿಂದ ನಮಗೆ ಆರೋಗ್ಯ ಕಂಟ್ರೋಲ್ ಆಯ್ತದೆ ಮತ್ತು ನಮ್ಮ ತಿನ್ನೋ ಆಹಾರದಲ್ಲೂ ಒಳ್ಳೆ ಪದಾರ್ಥ ಹುಳ ಬರಲ್ಲ, ಒಳ್ಳೆ ಪದಾರ್ಥ ಸಿಗ್ತದೆ ಅನ್ನೋ ಉದ್ದೇಶದಿಂದ ಈ ತೊಟ್ಟಿ ಮಾಡಿಕೊಂಡು ಈ ಗೊಬ್ಬರ 30 ವರ್ಷದಿಂದ ಬಳಸ್ಕೊಂಡು 300 ರೂಪಾಯಿ ಕೊಟ್ಟು ಸುತ್ತೂರು ಮಠದಲ್ಲಿ ತಂದಿದ್ದೆ ಎರೆಹುಳಿನ ಬೀಜನ. ಅದನ್ನು ಉಳಿಸ್ಕೊಂಡು ನಾನು 30 ವರ್ಷದಿಂದ ಎರೆಹುಳಿನ ಉಳಿಸ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ಇದೇ ರೀತಿ ನೀವು ಮಾಡಬೇಕು ಅಂತ ಕೇಳ್ಕೊ. ಅಮ್ಮ ಇದು ಹಾಲಿಂದಾಗಿ ಅದೇ ಹೇಳಿದ್ರಲ್ಲ ಅದು ಏನಕ್ಕೆ ಹಾಕ್ಬಾರ್ದು ಅಂತ ಗೊತ್ತಾ? ಅದು ಕೈ ಮತ್ತು ಹಾಲು, ಕಾಚಿ ಹಾಲು ಕಳ್ಳಿ ಹಾಲು ಇರ್ತದಲ್ಲಪ್ಪ, ಅದು ನಮ್ಮನ್ನೇ ಸಾಯಿಸ್ತದೆ ಅಂದರೆ ಹುಳ ಸಾಯಿಸಲ್ವ, ಆಗ ಹಾಲು ಬರೋದು ಹಾಕಬಾರ್ದು ಅಂತ ನನಗೆ ಟ್ರೈನಿಂಗ್ನಲ್ಲಿ ಮತ್ತು ನನ್ನ ತಿಳುವಳಿಕೆ ಮೇಲೆ ಆ ಪುಟ ಆದಮೇಲೆ 1 ಪುಟ ಹಸಿರು ಶತ್ತೆ ಗೊಬ್ಬರ ಕಡ್ಡಿ ಆಗಿರ್ಬೋದು ಯಾವುದಾದ್ರೂ ಸರಿ 1 ಪುಟ ಹಸಿರು ಶತ್ತೆ ಹಾಕ್ಬಿಡಿ. ಅದ್ರ ಮೇಲೆ ಒಂದಡಿ ಅದಾಯಿತು ತರ್ಗು, ಅದ್ರ ಮೇಲೆ ಗಂಜಲ ಸಗಳಿ ಆಯಿತು, ಅದ್ರ ಮೇಲೆ 1 ಪುಟ ಹಸಿ ಸೋಗು ಅಥವಾ ಬಾಳೆ ಹಾಕಿದ್ದೀನಿ ಅಂತಿರಲ್ಲ, ಆ ಬಾಳೆ ತರ್ಗ ಕಟ್ ಮಾಡಿ 1 ಪುಟ ಹಾಕ್ಬಿಡಿ ತೊಟ್ಟಿ, ಗೊತ್ತಾಯ್ತಾ? ಅದ್ರ ಮೇಲೆ ಮತ್ತೆ ಸಗಳಿ ತಕ್ಕಳಿಸ್ಬಿಡಿ, ಅದ್ರ ಮೇಲೆ ಹಸಿರು ಶತ್ತೆ ಹಾಕಿ ಹೀಗೆ ತುಂಬ್ಕೊಂಡಂಗೆ ತೊಟ್ಟಿ. ಇದು ತುಂಬ ತುಂಬಿದ್ದೆ, ಇಳಿದೋಗಿರೋದು ಗೊಬ್ಬರ ರೆಡಿ ಆಗ್ಬಿಟ್ಟಿದ್ದು ತುಂಬ್ಕೊಂಡ್ಬಿಡ್ತಲ್ಲ ಅಂತ ಅದಕ್ಕೆ ಇದು ಮಾಡಿದೆ. ಇದೀಗ 20 ಕ್ವಿಂಟಲ್ ಗೊಬ್ಬರ ಸಿಗ್ತದೆ ನನಗೆ. ಸಂಗ್ರಹ ಮಾಡೋದಕ್ಕೆ ನಿಮಗೆ ಎಷ್ಟು ದಿನ ತಗೊಳ್ತು ಅಂತ? ಅಪ್ಪ ನನಗೆ 1 ವರ್ಷ ಬೇಕಾಯಿತು ಇವೆಲ್ಲನೂ ಸಂಗ್ರಹಣೆ ಮಾಡಿ ಭೂಮಿಗೆ ಹಾಕೋಕ್ಕೆ. 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಒಳ್ಳೆ ಬೇಡಿಕೆ ಹಾಕೋದೆ ಅಂತ ಅಂದರೆ ಈಗ ಎಲ್ಲ ಗೌರ್ಮೆಂಟ್ ತಳಿಗೆ ಹೋಗ್ಬಿಟ್ಟು ಮೆಡಿಷನ್ನು ಭೂಮಿ ಹಾಕಬೇಕಾದ್ರೆ ಮೆಡಿಷನ್ ಹೊಡಿತಾರೆ, ಆಮೇಲೆ ಕಾಯಿ ಕಿತ್ತು ಮಾರಾಟಕ್ಕೆ ಬರಬೇಕಾದ್ರೂ ಮೆಡಿಷನ್ ಹೊಡಿತಾರೆ. ಅದನ್ನು ತಿಂದು ಈಗ ನಮ್ಮ ಆರೋಗ್ಯ ಎಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಹೆಣ್ಮಕ್ಳಿಗೆ ಗರ್ಭಕೋಶ ಇಲ್ದಂಗೆ ಆಗ್ತದೆ. ಮುಂದಿನ ಪೀಳಿಗೆಗೆ ಅಂತ ನನ್ನ ಅನುಭವದಲ್ಲಿ ಹೇಳ್ತಾ ಇರೋದು, ಇದು ಡಾಕ್ಟರ್ ಹೇಳಿಲ್ಲ ನನಗೆ. ಮುಂದಿನ ಪೀಳಿಗೆಗೆ ಅದೇ ಔಷಧಿ ತಿಂತಾ ಇದ್ರೆ ಹೆಣ್ಮಕ್ಳಿಗೆ ಮಕ್ಕಳ ಪೀಳಿಗೆನ ಕಳ್ಕೊತೀವಿ. ಮತ್ತು ಮೊಂಡಿ ಮೊಳಕೈ ನೋವು ಮತ್ತು ನಮಗೆ ಹಾರ್ಟು. ಈಗ ಕಾಡ್ಗೆ ಹೋದವ್ರು ಮನೆಗೆ ಗೊತ್ತಾಯಿಲ್ಲ, ಯಾಕೆ? ನಾವು ತಿನ್ನೋ ಆಹಾರದ ಮೇಲೆ. ಹಿಂದೆ ಎಲ್ಲೋ ಒಬ್ರಿಗಾಗೋದು, ಈಗ 1 ರೂಪಾಯಲ್ಲಿ 12 ಅಣಿ ಭಾಗ ಹಾರ್ಟ್ ಅಟ್ಯಾಕ್ನೆಲ್ಲ ಸಾಯ್ತಾವ್ರೆ, 4 ಅಣಿ ಭಾಗನೇ ಉಳ್ಕೊತಾ ಇರೋದು, ಕಾಯ್ತಾ ಇರೋದು. ಅದರಿಂದ ಅವೆಲ್ಲ ನಾವು ಅಚ್ಚುಕಟ್ಟಾಗಿ ಕ್ಲೀನಾಗಿ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಇಂಥವನ್ನೇ ಬೆಳೆದು ತಿನ್ನಬೇಕು ಅಂತ ನನ್ನ ಅನುಭವದಲ್ಲೇ 25 ವರ್ಷದ ಅನುಭವದಲ್ಲಿ ಹೇಳ್ತೀನಿ. ಇದನ್ನೆಲ್ಲ ಮಾಡೋದಕ್ಕೆ ನಿಮ್ಗೆ ಯಾರಾದರೂ ಸಹಾಯ ಮಾಡಿದ್ರ ಅಥವಾ ನೀವು ಒಬ್ಬರೇ ಮಾಡಿದ್ರ ಅಥವಾ ಯಾರಿಂದಾದ್ರೂ ನೋಡ್ಬಿಟ್ಟು ಕಲ್ತ್ರ? ನಾನು ಫಸ್ಟ್ ಸ್ವಸಹಾಯ ಗುಂಪುಗಳಿಗೆ ಒಂದು ಸದಸ್ಯ ಆಗಿದ್ದೆ. ಸ್ವಸಹಾಯ ಗುಂಪುಗಳಿಗೆ ಸದಸ್ಯ ಆಗಿ 30 ವರ್ಷ ಆಯಿತು. 150 ಸಂಘ ಕಟ್ಟಿದ್ದೆ. ಅವಾಗ ಆರೋಗ್ಯದ ಬಗ್ಗೆ ಟ್ರೈನಿಂಗ್ ಕೊಡೋರು ನಮ್ಮ ಹೆಣ್ಮಕ್ಳು, ಅದ್ರ ಬಗ್ಗೆ ಸ್ವಲ್ಪ ಅರಿವಿತ್ತು. ಆಮೇಲೆ ಕೃಷಿ ಭಾಗ್ಯ ಅಂತ ಬಂತು ಸರ್ಕಾರದಿಂದ, ಕೃಷಿ ಭಾಗ್ಯ ಯೋಜನೆ ಅಂತ ಬಂತು. ಅದರಲ್ಲಿ ಒಂದು 70 ಜನ ರೈತರಿಗೆ ಆರ್ಗಾನಿಕ್ ಆಶಾ ಮೇಡಮು ಮತ್ತು ಕೃಷ್ಣ ಪ್ರಸಾದ್ ಅಂತ ಮೈಸೂರಲ್ಲಿ ಅವರು ಪ್ರೇರಣೆ ಕೊಟ್ಟರು. ನನಗೆ ಮಾಡೇ ಮಾಡ್ತೀನಿ ಅನ್ನೋದೊಂದು ಛಲ ಇಟ್ಕೊಂಡು ಇವೆಲ್ಲನೂ ಪೂರ್ತಿ ನಾನು ಬೆಳೆಯೋಕ್ಕೆ ಶುರು ಮಾಡಿದೆ. ಬೆಳೆಯೋಕ್ಕೆ ಶುರು ಮಾಡಿದ್ಮೇಲೆ ಮಾರ್ಕೆಟಿಂಗ್ ಹೆಂಗೆ, ಬೀಜ ಬ್ಯಾಂಕ್ ಹೆಂಗೆ, ಯಾವ ರೈತರು ಬರ್ತಾರೆ ಅನ್ನೋದು ಒಂದು 10 ವರ್ಷ ಹಂಗೆ ಕಾಲ ಹಾಕ್ಕೊಟ್ರು. ಆಮೇಲೆ ಅವರೇ
ಆವ ದೇಶದಲ್ಲಿ ದಾವಣಗೆರೆ ಆಗಿರ್ಬೋದು, ಚಂಡೀಗಢ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಈ ದಾವಣಗೆರೆ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಈ ಕಡೆ ಮೇಳಗಳಿಗೆ ನನ್ನನ್ನು ಖುದ್ದು ಅವರೇ ಖರ್ಚಾಗಿ ಕರ್ಕೊಂಡು ಹೋಗಿ ರೂಮ್ ಮಾಡಿ ಊಟ ತಿಂಡಿ ಕೊಟ್ಟು ತಂದು ಮನೆ ಕೊಡೋದು ಶುರು ಮಾಡಿಕೊಂಡು. ಈಗಾಗಲೇ ಅಲ್ಲಿದೆಯಲ್ಲ ಕೋಟ, ಅಷ್ಟು ವರ್ಷದಲ್ಲಿ ಒಂದು ಎಲ್ಲ ಜಿಲ್ಲೆಗೆ ಒಬ್ಬೊಬ್ಬರು ಅಂತ ಸನ್ಮಾನ ಕರೆದು ಯಾರು ಸನ್ಮಾನ ಕರೆದಾಗ ಶಂಕರ ಗುರುಜಿ ಆಶ್ರಯನಾಗಿದೆ. ರಾಜಧಾನಿ ಟ್ರೈನ್ ಬುಕ್ ಮಾಡಿ ನಮ್ಮನ್ನ ಡೆಲ್ಲಿ ಕರ್ಕೊಂಡೋಗಿ ಮೋದಿ ಅವರಿಂದಲೇ ಹರಿಯಾಣದ ಹುಡುಗಿಗೂ ನನಗೂ ಇಬ್ಬರು ರೈತರಿಗೆ ಮಾತ್ರ ಮೋದಿ ಅವರು ಕೊಟ್ಟರು ವೇದಿಕೆ ಮೇಲೆ. ಅದು ಭಾರಿ ದೊಡ್ಡ ಘನ ಇವತ್ತು ಹತ್ಬೇಕಾದ್ರೆ ಕಷ್ಟ, ಅಷ್ಟು ಹೆಲ್ಪ್ ಕೊಟ್ಟರು ನನಗೆ 5 ಜನ. ಹೋಗಿ ಮೋದಿ ತಾವು ಅವ್ರು ಏನು ಕೇಳಿದ್ರು, ಅಚ್ಚ ಕನ್ನಡದ ಅಮ್ಮ, ಕರ್ನಾಟಕದ ಅಮ್ಮ ಅಚ್ಚ ಹೈ ಅಂದಾಗ ನಿಮ್ಮ ಭಾಷೆ ನಂಗೆ ಗೊತ್ತಾಗಲ್ಲ ಸ್ವಾಮಿ, ನಾನು ಕನ್ನಡಗಿತ್ತಿ ಅಂತ ನಾನು ಕೈ ಮುಗಿಯೋಕ್ಕೆ ಅವರು ಕೈ ಮುಗಿದು ಶಂಕರ್ ಗುರುಜಿ ಆನ್ಸರ್ ಕೊಟ್ಟರು. ಅವ್ರಿಗೆ ಶಂಕರ್ ಗುರುಜಿ ಬೆಂಗಳೂರವರೇ, ಅದೊಂದು ದೊಡ್ಡ ಆಶ್ರಮ ಅದೇ, ಭಾರಿ ಚೆನ್ನಾಗಿ ಯೋಗದ ಬಗ್ಗೆ ವ್ಯವಸಾಯದ ಬಗ್ಗೆ ಭಾರಿ ತಿಳುವಳಿಕೆ ಅದೇ ಅವರಲ್ಲಿ. ಅವರು ಅಮ್ಮ ಕರ್ನಾಟಕದಮ್ಮ ಒಳ್ಳೆ ಬೀಜ ತಳಿಗಳೆಲ್ಲ ಮಾಡ್ತಾ ಇದೆ ಅಂತ ಅವರು ಕರ್ಣೆ ಕೊಟ್ಟರು. ಆಗ ಅವ್ರು ಕೊಟ್ಟಂತ ಸನ್ಮಾನನ ತಗೊಂಡು ಕೆಳಗಡೆಗೆ ಬಂದೇಟ್ಗೆ ಪೇಪರ್ನವರು, ಟಿವಿಯವರು ಮತ್ತು ಪೊಲೀಸ್ನವರು ಎಲ್ಲ ಎತ್ತು ಹಿಡಿದ್ಬಿಟ್ರು. ನನಗೆ ಅಲ್ಲಿವರೆಗೂ ನನಗೆ ಆ ತಿಳುವಳಿಕೆ ಇಲ್ಲ, ನಾನು ಈ ಸಾಧನೆ ಮಾಡ್ತೀನಿ ಅನ್ನೋದು ನನಗೆ ಅನುಭವ ಇಲ್ಲ. ಎಲ್ಲ ಎತ್ತು ಹಿಡಿದ್ರು ಅಂತ ಅಂದರೆ ಕೆಳಕ್ಕೆ ನಿಲ್ಲ ಕೊಡಲಿಲ್ಲ ನನ್ನ, ಅಷ್ಟು ನನಗೆ ಆಶ್ರಯ ಕೊಟ್ಟರು, ನಮಸ್ಕಾರ ಮಾಡ್ಕೊಂಡ್ರು. ನಾನು ಏನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹಿಂಗೆ ಮಾಡ್ತಾಯಿದ್ದೆ. ಮೋದಿ ತವ ಅವಾರ್ಡ್ ತಗೊಂಡಲ್ಲಮ್ಮ, ಕರ್ನಾಟಕದ ಮಹಿಳೆ, ಕೃಷಿ ಬಗ್ಗೆ ಭಾರಿ ಹೆಮ್ಮೆ, ನಿಂತ ಕಲಿಯೋ ಎಷ್ಟು ಅವೆ ತಾಯಿ, ನಿನ್ನ ಆಶೀರ್ವಾದ ಬೇಕು ಅಂತ ಅಲ್ಲಿಂದ ಶುರುವಾದ ಜರ್ನಿ ಇಲ್ಲಿವರೆಗೆ ಬಂದು ನಿಂತದಪ್ಪ. 30 ಅವಾರ್ಡ್ ತಗೊಂಡಿದ್ದೀನಿ, ಇಲ್ಲಿ ಜೋಡಿಸಿದ್ದೀನಲ್ಲ 30 ಅವಾರ್ಡ್ ತಗೊಂಡಿದ್ದೀನಿ. ಮೋದಿಯವ್ರು ಕೊಟ್ಟರು, ಬೊಮ್ಮಾಯಿಂದ ಕೊಡಿಸಿದ್ರು, ಶಿವಲಿಂಗೇಗೌಡರು ಅಂತ, ಜಲಯನ ಅಭಿವೃದ್ಧಿ ಇಲಾಖೆಯವರು. ಈಗ ಕೃಷಿ ಇಲಾಖೆ ತಗೋತಾವ್ರೆ ದಾಖಲಾತಿಗಳ, ಏನಾದ್ರು ಮಾಡಬೇಕು ಅಮ್ಮನಿಗೆ ಅಂತ. ಅದು ಮಾಡ್ತಾ ಮಾಡ್ತಾ ಓದ್ತಾ ವಿದ್ಯೆ, ಬೆಳೀತಾ ಬೆಳೆ, ಮಾಡ್ತಾ ಅಡುಗೆ, ಇವು 3 ನಮ್ಮ ಕೈಯಲ್ಲಿದೆ ಹೊರತು ಬೇರೆ ಕೈಯಲ್ಲಿಲ್ಲ ಕನ್ನಡ. ಈಗ ಅಮ್ಮ, ನೀವು ನೋಡಿದಾಗೆ ನಿಮ್ಮ ಅಪ್ಪ ಅಂದ್ರಾಗಿರ್ಬೋದು, ನಿಮ್ಮ ಅಜ್ಜಿ ತಾತನೆಲ್ಲ ನೋಡ್ಕೊಂಡು ಬೆಳೆದಿರ್ತೀರ. ಆ ಟೈಮಲ್ಲಿ ಅವರು ಬೀಜಗಳನ್ನೆಲ್ಲ ಯಾವ ಥರ ಸಂಗ್ರಹ ಮಾಡ್ತಾ ಇದ್ರು ಮುಂಚೆ, ಮತ್ತು ಇವಾಗ ಯಾರಾದರೂ ರೈತರು ನೀವು ಮಾಡಿರೋ ಥರನೇ ಮಾಡಬೇಕು ಅಂದರೆ ಯಾವ ಥರ ನೋಡ್ಕೊಬೇಕು? ಬೀಜಗಳನ್ನೆಲ್ಲ ಒಂದು ಹತ್ರ ಇಡಬೇಕು ಅಂದರೆ ಕೆಲವೊಂದು ಬೀಜಗಳನ್ನ ಹುಳ ತಿನ್ನುತ್ತೆ, ಏನಾದರೂ ಹಾಳಾಗುತ್ತೆ, ಅದನ್ನು ಯಾವ ಥರ ನೋಡ್ಕೊಬೇಕು ಅಂತ. ಬಜೆ ಪೌಡ್ರ್ ಹಾಕ್ಬೋದು, ಮೆಣಸಿನ್ಕಾಯಿ ಹಾಕ್ಬೋದು. ಹಿಂದೆ ಮಡಕೆಗೆ ನಮ್ಮ ತಾಯಿದಿರು ಮಡಕೆಗೆ ಬೀಜ ತುಂಬಿಟ್ಟು, ಅಥವಾ ಚಾಪೆ ಚೀಲ ಅಂತ ಹೊರೆಯೋರು, ಚಾಪೆಲೆಯ ಅಲ್ಲಿ ಹೆಣದ ಮಡ್ಗೆನೆ ಚಾಪೆ ಚೀಲ ಅಂತ ಹೊಲಿದ್ಬಿಟ್ಟು ಅದಕ್ಕೆ ಕೋಲ್ ಹಾಕಿರ್ದು ತುಂಬಿಟ್ಟು ರಾಗಿ ಹಾಕ್ಬಿಟ್ಟು ಹೊಲ್ಗೆ ಹಾಕ್ಬಿಟ್ರೆ ವರ್ಷ ಗಂಟೆ ಬೀಜ ಕೆಡ್ತಿತ್ತಿಲ್ಲ ಆಗಿನ ಪರಿಸರದಲ್ಲಿ. ಈಗ ಮಡಗಿತ್ತೊಳೆ ಹುಳ, ಗಿಡದೊಳಗೆ ಹುಳ ಬಂದ್ಬಿಡ್ತದೆ. ಯಾಕೆ ಹೇಳಿ? ಕೆಮಿಕಲ್ಲು. ಈಗ ಕಷ್ಟ ಅದೇ ನಿಮ್ಗಳಿಗೆ. ಈ ಬೀಜನ ನೀವು ನಾನು ಯಾಕೆ 10 ರೂಪಾಯಿಗೆ ಕೊಡ್ತೀನಿ ಅಂದರೆ, ಕೆಲವ್ರು ಕೇಳ್ತಾರೆ 1 ಎಕರೆಗೆ ಬೀಜ ಕೊಡ್ತೀಯ ಅಂತ. ನಾನು ಸಂಗ್ರಹಣೆ ಮಾಡಿರೋ ಬೀಜ ಒಬ್ಬ ರೈತಂಗೆ ಎಕರೆಗಟ್ಟಲೆ ನಾನು ಕೊಟ್ಬಿಟ್ರೆ ಆ ಬೀಜ ಉಳ್ಸೋಕ್ಕಾಯ್ತದ ಅವನ ಕೈಲಿ? 10 ರೂಪಾಯಿ ಬೀಜ ತಗೊಂಡು ಹೋಗ್ಲಿ, 1 ಕಾಯಿ ಬಿಟ್ಕೊಳ್ಳಿ, ಅವ್ನು ಎಕರೆಗೆ ಮಾಡ್ಕೋಬಹುದು. ನಾನು ಅರ್ಧ ಎಕರೆ 10 ಕುಂಟೆಗೆಲ್ಲ ಕೊಡೋದಿಲ್ಲಪ್ಪ. 10 ರೂಪಾಯಿನಿಂದ ಹಿಡಿದು 5,000 ಗಂಟ್ಲು ಬೀಜ ಕೊಡ್ತೀನಿ. ಯಾವ್ದು ಬೇಕು ಯಾವ್ದು ಬೇಡ ನಿನ್ನ ಆಯ್ಕೆ, ಯಾವ್ದು ಉಳಿಸ್ಕೋಬೇಕು ಅನ್ನೋದು ರೈತನ ಆಯ್ಕೆ. ನಾನು ದುಡ್ಡು ಮಾಡಲ್ಲಪ್ಪ, ನಾನು ಯಾವ್ದನ್ನಾರು ಪ್ಯಾಕೇಜಿಂಗ್ ಮಾಡ್ಬಿಡ್ತೀನಿ. ಆನ್ಲೈನಲ್ಲಿ ಬೀಜ ಕೇಳ್ತಾರೆ ರೈತರು, ಅದು ಬೆಳೆಯೋ ಬೀಜ. ಈಗ ಕವರಿಂಗ್ ಮಾಡ್ಕೊಂಡು ಕೆಲವರು 300-400 ರೂಪಾಯಿ ಮಾರ್ತಾವ್ರೆ. ಅದು ಹುಟ್ಟಲ್ಲ, ರೈತರು ಮೋಸ ಹೋಯ್ತಾವ್ರೆ. ಇದರಲ್ಲಿ ಏನಾದ್ರು ನಿಮ್ಮ ಕಣ್ಣಿಗೆ ಮೋಸ ಇದ್ರೆ ನಮ್ಗೆ ತಿಳುವಳಿಕೆ ಕೊಡಿ, ಕೂತ್ಕೊತೀನಿ. ಮತ್ತೆ ಈ ಬೀಜಗಳ ಹೆಂಗೆ ಸಂಗ್ರಹಣೆ ಮಾಡಬೇಕು, ಹೆಂಗೆ ನೆಡಬೇಕು ಅಂದರೆ ನಾನು ಹಿತ್ಲ ಕಡೆ ತೋರಿಸಿದ್ನಲ್ಲ ಅದೇ ರೀತಿ ಮಾಡಬೇಕು. ಈಗ ಬಂತು ಅನ್ಕೋ ನೋಡಿ, ಇಲ್ಲಿಗೆ ಈ ಥರ ಎಣ್ಣೆ ಹಾಕಿ ಮಾಡ್ತೀನಿ, ಕಾಣಿಸ್ತದ? ಎಣ್ಣೆ ಹಾಕಿದ್ದೀನಿ, ಹುಳ ಬರುತ್ತೆ, ಶೈನಿಂಗ್ ಇರ್ತದಲ್ಲ ಎಣ್ಣೆ, ಕೈ ಎಣ್ಣೆನೇ ಹಾಕಬೇಕು, ನಾವು ಬೇಯಿಸಿದ ಎಣ್ಣೆನೇ ಹಾಕಬೇಕು, ಅದು ಶಕ್ತಿದಾಯಕ. ಆಮೇಲೆ ಕೆಲವಷ್ಟು ಬೀಜಗಳ ಹಾಲಲ್ಲಿ ನೆನೆ ಹಾಕ್ಬಿಟ್ಟು ಬಿತ್ತನೆ ಮಾಡಬೇಕು. ಈಗ 6 ತಿಂಗಳು ಬೀಜ ಆಗದೆ ಅನ್ಕೋ, ಗಟ್ಟಿ ಪದಾರ್ಥ, ನಾಟಿ ಪಪ್ಪಾಯಿ ಆಗಿರ್ಬೋದು, ಮತ್ತೆ ಹೀರೆ ಬೀಜ, ಕುಂಬಳ ಬೀಜ ಎಲ್ಲ ಹಾಕಿದ ತಕ್ಷಣ ಬಂದ್ಬಿಡ್ತವೆ. ಅಂಟ್ವಾಳ, ಸೀತಾಫಲ, ಇಂಥ ಹಣ್ಣು ಹಂಪಲ ಮರದ ದೀರ್ಘಾವಧಿ ಬೆಳೆ ಅವು ಹುಟ್ಟಬೇಕಾದ್ರೆ 1 ತಿಂಗಳನ್ಗಟ್ಲೆ ಬೇಕು. ಕೆಲವು ಬೀಜಗಳನ್ನ ಹಾಗೆ ನೇರವಾಗಿ ಗುಣಿ ಮಾಡಿಬಿಟ್ಟು ಎರೆಹುಳಿನ ಗೊಬ್ಬರ ತೋರಿಸಿದ್ನಲ್ಲ ಆ ಥರ ಹಾಕ್ಬಿಟ್ಟು, ಎರೆಹುಳಿನ ಗೊಬ್ಬರ ಎಲ್ಲ ತಳು ಇರೋದಲ್ಲ, ದನಿನ ಗೊಬ್ಬರ ಹಾಕಿ, ಗೋಡ್ ಗೊಬ್ಬರ ಹಾಕಿ ಬೀಜಾಮೃತ ಮಾಡ್ಬೋದು, ಜೀವಾಮೃತ ಮಾಡ್ಬೋದು. ಎಂಥ ಕಲ್ಲು ಭೂಮಿಗೂ
ಆ ಜೀವಾಮೃತನ ಮಾಡಿ ಕೂದ್ಬಿಟ್ರೆ ಹೂವಿನಂಗಾಯ್ತು. ಈಗ ನಾನು ಹೋಗ್ಬಿಟ್ಟು ಬಂದೀನಿ, ಆ ಜಾಗ ಹೋಗಿ ನೋಡಿ, ಹೂವಿನಂಗಾಯ್ತು. ಕಲ್ಲಿರಲ್ಲ, ಅಷ್ಟು ಶಕ್ತಿ ಕೊಡ್ತದೆ. ಈಗ ನಾವು ತಟ್ಟೆಗೆ ರೊಟ್ಟಿ ಹಾಕೋತೀವಿ, ಚಟ್ನಿ ಹಾಕೋತೀವಿ, ಅದಕ್ಕೊಂಚೂರು ತುಪ್ಪ ಹಾಕೊಂಡ್ರೆ ಹೆಂಗಿರ್ತದೆ, ಆ ಥರ ಪೋಷಣೆ ಕೊಡ್ತದೆ, ಆ ಥರ ಶಕ್ತಿ ಕೊಡ್ತದೆ. ಈ ಥರ ಮಾಡ್ಕೊಂಬಂದಿ. ಇದನ್ನ ಸೋರೆಕಾಯಿ ಮಜ್ಜಿಗೆ ಹಾಕ್ತೀವಿ, ಮತ್ತೆ ಜ್ಯೂಸ್ ಮಾಡ್ತೀವಿ, ಮತ್ತೆ ಬೇಳೆ ಜೊತೆ ಸಾರು ಮಾಡ್ತೀವಿ. ಸೋರೆಕಾಯಿ ಕುಂಬಳಕಾಯಿ ಪಲ್ಯ ಮಾಡ್ತೀವಿ, ಕುಸುಬ್ ತಿಂತೀವಿ. ಉಪಯೋಗ ಆರೋಗ್ಯಕ್ಕೆ ತುಂಬಾ ನಾರಿನಾಂಶ ಇರೋ ವಸ್ತುಗಳನ್ನ ನಾವು ಯಾವ ತಿಂತೀವಿ, ನಮ್ಮ ಕರುಳ ಕ್ಲೀನ್ ಮಾಡ್ತವೆ, ನಮ್ಮ ಹಾರ್ಟ್ ಕ್ಲೀನ್ ಮಾಡ್ತದೆ, ಮತ್ತೆ ನಮ್ಗೆ ಶಕ್ತಿದಾಯಕವಾದ ಶಕ್ತಿ ಕೊಡ್ತದೆ. ನಾವು ಮುಂದೆ ಓಡಾಡೋಕ್ಕೂ ಶಕ್ತಿ ಇರ್ತದೆ. ಈಗ ನಾನು 74 ವರ್ಷ ಇಷ್ಟು ಕೆಲಸ ಮಾಡಿದ್ದೀನಿ, ಬೆಳಗ್ಗೆ ನಿನ್ ಕೈಲಿ ಆಯ್ತದ? ನೀನ್ ತಿಂದಿರೋ ಫುಡ್ಡು ವಿಷ, ನಾವ್ ತಿಂದಿರೋ ಫುಡ್ಡು. ಈಗ ಏನ್ ರೈತರು ಮಾಡ್ತಾವ್ರೆ ಅಂದ್ರೆ ಮಣ್ಣು ಮಾರಿ ಮಣ್ಣು ತಿನ್ನಕ್ ಹೊಂಟವ್ರೆಲ್ಲ. ದುಡ್ಡನಾಸೆಗೆ ಮಣ್ಣು ಮಾರ್ತಾವ್ರೆ, ಮಣ್ಣೆ ತಿನ್ಬೇಕವ್ರು, ಅನ್ನ ತಿನ್ನಕಾಯ್ತದ? ಆ ರೈತರುಗಳಿಗೆ ಇಷ್ಟೇ ಕೊನೆ ಮಾತನ್ನ ಹೇಳೋದು, ನಿಮ್ಮ ಆಯುಸ್ ಮುಗ್ದಾಯ್ತು, ನಿಮ್ಮ ಮಕ್ಕಳ ಆಯುಸ್ಸು ಮುಗ್ದಾಯ್ತು ಅಲ್ವಾ? ನಿಮ್ಮ ಮೊಮ್ಮಕ್ಳಿಗಾರು ಭೂಮಿ ಉಳಿಸಿ. ಈಗ ನನ್ನ ಮಗ ಕೆಲಸದವನೇ ಬರ್ಲೇಬೇಕಲ್ವ ಅರದ್ರ ಭೂಮಿ ಅಂತ ಅಪ್ಪನ ಆಸ್ತಿಗೆ. ಈ ಕೆಲವರೆಲ್ಲ ಬಂದು ಆಗೋಗದೆ, ಡಾಕ್ಟರ್ಗಳು, ಇಂಜಿನಿಯರ್ಗಳು, SIಗಳು, ಮತ್ತೆ ಇದು ಕರೆಂಟ್ ಆಫೀಸರ್ಗಳು ಎಲ್ಲ ರಿಟೈರ್ಮೆಂಟ್ ಆಗಿ ಅಪ್ಪನ ಆಸ್ತಿಲಿ ಅಮ್ಮ ಮನೆಲಾರು ಬೆಳ್ಕೊತೀವಿ ಹೇಳೋ ತಾಯಿ ಅನ್ನೋ ಮಟ್ಟಕ್ಕೆ ಬಂದವ್ರೆ. ಇದು ಬದಲಾವಣೆಯಾಗಿ ಇದಕ್ಕೆ ಬರಬೇಕು ಅಂತ ನನ್ನ ಕೊನೆ ಆಸೆ. ಇನ್ನೊಂದಷ್ಟು ಗಿಡಗಳ ಬಗ್ಗೆ, ಇನ್ನೊಂದಷ್ಟು ಅದನ್ನ ಕಾಳು ನೀವು ಮನೇಲಿ ಬಳಸುವಂಥದ್ದು, ಇದು ನಿಮ್ಮ ಆರೋಗ್ಯಕ್ಕೆ ಹೆಲ್ಪ್ ಆಗೈತೆ, ಇಂಥದ್ದು ಅಂತ ಏನಾದ್ರು ಒಂದು 2-3 ಥರದ್ದು ಹೇಳ್ಬೋದು. ಸಬ್ಸಿಗೆ ಸೊಪ್ಪು, ನಾಟಿ ಮೆಂತ್ಯ, ಮತ್ತೆ ಪಾಲಕ್ ಸೊಪ್ಪು ತುಂಬಾ ಉಪಯೋಗ. ಅದೇ ಎರೆಹುಳಿನ ಗೊಬ್ಬರ ಹಾಕ್ತೀನಿ, ಮತ್ತೆ ಜೀವಾಮೃತದಲ್ಲಿ ಹುಯ್ಯೋದ್ರಿಂದ ಅದು ಕೊಳೆಯಲ್ಲ. ಸೊಪ್ಪು ಒಂದು ವಾರ ಇಟ್ಟರೆ ಏನೂ ಆಗಲ್ಲ. ಟೊಮೊಟೊ, ಬದನೆಕಾಯಿ ಎಲ್ಲ ಒಂದು ವಾರ ಇಟ್ಟರೆ ಏನೂ ಆಗಲ್ಲ. ಅದೇ ಹೊರಗಡೆಯಿಂದ ತಂದು ನಾವು ಮಾಡಕ್ತೀವಿ ಅಂದ್ರೆ 3 ದಿನಕ್ಕೆ ಕೊಳಕಲಾಗ್ಬಿಡ್ತದೆ. ಯಾಕೆ? ಅದಕ್ಕೆ ಮೆಡಿಸಿನ್ ಜಾಸ್ತಿ ಹೊಡೆದಿರ್ತಾರೆ. ಅದರಿಂದ ಸೊಪ್ಪಿನ ಅಂಶ ತಿನ್ಬೇಕು ಅಂದ್ರೆ ಬೆಕ್ಕೆ ಸೊಪ್ಪು. ಈಗ ಇತ್ಲ ಕಡೆ ನೋಡಿದ್ರಿ ಅಲ್ವಾ, ಈಗ ಅದೇ ಸಾರು ಮಾಡಿದ್ದೀನಿ, ನಿಮಗೆ ಊಟ ಮಾಡಿದ್ಮೇಲೆ ಹೇಳ್ತೀರಿ. ಯಾರು ಬರ್ತಾರೆ ಅಂದ್ರೆ ದುಡ್ಡು ಕೊಡ್ತಾರಲ್ಲ, ಇತ್ಲ ಕಡೆ ಒಂದಿಷ್ಟು ಕಿತ್ಕೊಳ್ತೀನಿ, ಸೊಪ್ಪಿನ ಸಾರು ಮಾಡಿಬಿಟ್ಟು ಅವ್ರಿಗೆ. ಬರ್ಕೆ ಸೊಪ್ಪು ಎಲ್ಲಿ ಸಿಗ್ತದಪ್ಪ ಅಂತ ಕೇಳ್ದ ನಿನ್ನಂತ ಯುವಕೊಬ್ಬ. ಅಪ್ಪ, ನಾವು ಜೀವಾಮೃತ ಮಾಡಿ ದನನ ಗೊಬ್ಬರ ಹೊಡೆದ್ರೆ ನಮ್ಮ ಕಾಲದಲ್ಲಿ ಅಣ್ಣೆ ಸೊಪ್ಪು, ಕನ್ನೆ ಸೊಪ್ಪು, ತುಪ್ಕಿರೆ ಸೊಪ್ಪು, ಕೊಮ್ಮೆ ಸೊಪ್ಪು, ಇಂಥ ಒಂದು 100 ಜಾತಿ ಸೊಪ್ಪೆಲ್ಲ ನಮ್ಮ ಭೂಮಿಲಿ ಹುಟ್ಟೋದು. ಅದನ್ನೆಲ್ಲ 2 ಎಲೆ ಕಿತ್ಕೊಂಬಂದ್ರೆ ಅದೇ ಬರ್ಕೆ ಸೊಪ್ಪು. ಕಣ್ಮಗನೆ ಅಂಗಡಿಲಿ ಎಲ್ಲೂ ಸಿಕ್ಕೋದಿಲ್ಲ. ಇನ್ನೂ ಕಲಿಯೋವು ಎಷ್ಟೋ ಅವೆ, ನೀನು ನಮ್ಮ ಮನೆಗೆ ಬಾ ಹೇಳ್ಕೊಡ್ತೀನಿ. ಅದು ಆ ಸಾಂಬಾರು ಹೆಂಗಿರ್ತದೆ, ಈ ಕೊಂಡ್ಕೊಂಬಂದು ಸಾಂಬಾರು ಹೆಂಗಿರ್ತದೆ, ಒಂಥರ ಸ್ಮೆಲ್ ಇರ್ತದೆ, ತಿನ್ನಕ್ಕೆ ರುಚಿ ಕೊಡಲ್ಲ ಆ ಥರ. ಅದರಿಂದ ನಾವು ಬೆಳೆ ಸೊಪ್ಪು ತಿಂದರೆ ನಮ್ಗೆ ಅನುಕೂಲ. ಈಗ ಹೇಳ್ತಾರೆ ಗಣಕೆ ಸೊಪ್ಪು ತಿನ್ನಿ ಅಂತಾರೆ ಡಾಕ್ಟ್ರು, ಮತ್ತು ಪಾಲಕ್ ಸೊಪ್ಪು ತಿನ್ನಿ, ಬಸ್ಲೆ ಸೊಪ್ಪು ತಿನ್ನಿ ಅಂತಾರೆ. ಬಸ್ಲೆ ಸೊಪ್ಪು ತಿನ್ನೋದ್ರಿಂದ ನನ್ನ ಅನುಭವದಲ್ಲಿ ಈ ಬಿಳಿ ರಕ್ತ ಕಣ ಎಲ್ಲ, ಕಿವಿ ಹಣ್ಣು ಬಂದವೆ ತಿನ್ಬಿಡಿ ಅಂತ ಹೇಳಿ ಬರೀತಾರೆ. ಅದು 300-400 ರೂಪಾಯಿ kg ಸಿಗ್ತದೆ. ಅದಕ್ಕೆ ಈ ಬಸ್ಲೆ ಸೊಪ್ಪನ್ನ ಇಷ್ಟಿಷ್ಟು ಕಿತ್ಕೊಂಡು, ಒಂದು ಈರುಳ್ಳಿ, ಒಂದು ಒಣಮೆಣಸಿನ್ಕಾಯಿ ಹಾಕಿ ಹುರಿದು ಬಿಟ್ಟು ಅದಕ್ಕೆ 4 ಚಮಚ ಮೊಸರು ಹಾಕೊಂಡು ಡೈಲಿ ತಿಂತ ಬಂದರೆ ನಿನ್ನ ರಕ್ತ ಕೂಡ್ಕೊಂಬತ್ತಾ. ಒಂದಿನ ತಿಂದು ಒಂದಿನ ಬಿಡಬಾರ್ದು. 1 ವಾರ ತಿನ್ನಿ, ತಪ್ಪಾಗದೇನೋ. ಆ ಸೊಪ್ಪು ತಿಂದ್ರೆ ತಪ್ಪಾಗ್ತದೆ. ಅದ್ರ ಅಂಶ ಆ ಸೊಪ್ಪಿನಲ್ಲಿ ಐತೆ, ಬಸ್ಲೆ ಸೊಪ್ಪಿನಲ್ಲಿ, ಪಾಲಕ್ ಸೊಪ್ಪಿನಲ್ಲಿ. ಮತ್ತೆ ಗಣಕೆ ಸೊಪ್ಪು ನಮ್ಮ ಹಾರ್ಟ್ನ ಕ್ಲೀನ್ ಮಾಡ್ತದೆ. ಗಣಕೆ ಸೊಪ್ಪು ತುಂಬಾ ಇತ್ತೀಚೆಗೆ ತುಂಬಾ ಉಪಯೋಗ ಬರ್ತದೆ. ಗಣಕೆ ಸೊಪ್ಪು ಅದನ್ನ ಹುರಿದು ಬರೀ ಬಾಯಲ್ಲಿ ಸೊಪ್ಪು ತಿಂದ್ರೆ ಅಷ್ಟು ರುಚಿ ಕೊಡ್ತದೆ. ಅದು ಹಾರ್ಟ್ ಒಳ್ಳೇದು ಅಂತ ಹೇಳ್ತಾರೆ. ದಂಟಿನ ಸೊಪ್ಪು ತಲೆ ಕೂದಲಿಗೆ ಒಳ್ಳೇದು, ಮೈ ಆರೋಗ್ಯಕ್ಕೆ ಒಳ್ಳೇದು, ತುಂಬ ಕಣ್ಣಿಗೊಳ್ಳೇದು ಅಂತಾರೆ. ನುಗ್ಗೆ ಸೊಪ್ಪು ಕಣ್ಣಿಗೊಳ್ಳೇದು ಅಂತಾರೆ. ಹಾಗಲಕಾಯಿ ನಮ್ಮ ಪಿತ್ತನ ತೆಗಿತದೆ. ನಾಟಿ ಹಾಗಲ ತಿಂದರೆ ನಮಗೆ, ಈಗ ಬೆಳಗ್ಗೆ ಹಾಗಲಕಾಯಿ ಗೊಜ್ಜು ಮಾಡಿ ರೊಟ್ಟಿ ಹಾಕೊಂಡು ತಿಂದರೆ ಸಾಯಂಕಾಲದ ಹೊತ್ತಿಗೆ ಒಂದು ಸ್ವಲ್ಪ ತಲೆ ಸುತ್ತದಂಗಾಗಿ ವಾಮಿಟ್ ಆಯ್ತದೆ ಕೆಲವ್ರಿಗೆ. ಯಾವುದು ಟೀ ಕಾಫಿ ಜಾಸ್ತಿ ಕುಡಿದು ಅವ್ರಿಗೆ ಪಿತ್ತ ಜಾಸ್ತಿ ಆಗಿ ಒಂಥರ ಕೆಟ್ಟ ನೀರಿನಂಗೆ ಇಲ್ಲಿ ತುಂಬಿಕೊಂಡಿದ್ದಾಗ ಹಾಗಲಕಾಯಿ ಅದನ್ನ ತೆಗೆದು ಹಾಕ್ತದೆ. ಡಾಕ್ಟ್ರು ಮಾತ್ರೆ ಗಿತ್ರೆ ಕೊಟ್ಟು ಕಕ್ಕಿಸ್ತಾರೆ. ನಾನು ಇದು ಮಾಡಿದ್ರೆ ಒಳ್ಳೇದು ಅನಿಸ್ತದೆ. ಆಮೇಲೆ ಬಜೆ, ನಾವು ಇಷ್ಟು ಊಟ ಮಾಡ್ದೋ ಇವತ್ತು ಅರ್ಗಿಲ್ಲ, ಒಂಚೂರು ಬಜೆ ಕುರಿಕೊಂಡು ತಿಂದ್ಬಿಟ್ರೆ ನಮಗೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಯ್ತದೆ, BP ಶುಗರ್ ಬರೋದಿಲ್ಲ. ಒಳ್ಳೆ ಅನುಕೂಲವಾದದ್ದು. ಇನ್ನು ಕ್ಯಾನ್ಸರ್ಗಲ್ಲಿ ತೋರಿಸಿದ್ನಲ್ಲ, ಆ ಸೊಪ್ಪನ್ನೆಲ್ಲ ತಿಂತ ಬಂದರೆ ನಾವು ಚೆನ್ನಾಗಿರೋರು ತಿಂದ್ರು ಕ್ಯಾನ್ಸರ್ ಒಳ್ಳೇದು. ಈ ಬೀಜ ಅಂದ ತಕ್ಷಣ ಓಡ್ಬಿಡ್ತಾರೆ 1 ಕಿಲೋಮೀಟ್ರ್ ರೈತರು. ಅದನ್ನು ನಾವು ತಿಂದ್ರೆ ಏನೂ ಆಗಲ್ಲ. ಚೊಟ್ಟು ತಿನ್ಬೋದು, ಸೊಪ್ಪು ತಿನ್ಬೋದು. ನಿಮ್ಮ ಎದುರಿಗೆ ತಿನ್ನಲಿಲ್ವ ನಾನು ಆ ಥರ ತಿಂದು ತೋರಿಸ್ತೀನಿ. ಆ ಕಪ್ಪು ಹಿಡ್ಕೊಂಡ್ರೆ ಕೈಲಿ ಕಪ್ಪು ಆಯ್ತದೆ ಆ ಸೊಪ್ಪು.
ಆ ಕಪ್ಪು ನಮ್ಮ ಕರಳಿಗೆ ಸೇರಿದ್ರೆ ಕ್ಯಾನ್ಸರ್ ತಡೆಗಟ್ತದೆ. ಮನೆಗೆ ಬೀಜ ಕೊಡಮ್ಮ ಅಂದ್ರೆ ಒಬ್ರು ಸರ್ಜನ್ ಡಾಕ್ಟ್ರು, ಅದನ್ನ ಅವ್ರು ಹೇಳಿದ 15 ವರ್ಷದಲ್ಲಿ ಅದನ್ನ ಪಾಲಿಸ್ಕೊಡ್ತಾ ಇದ್ದೀನಿ ನಾನು. ರೈತರುಗಳ ಮನೆಗೆ ಕೊಡ್ತಾ ಇದ್ದೀನಿ, ಕ್ಯಾನ್ಸರ್ ಇರೋಕ್ಕಾಗಿ ಕೂಡ ತಿನ್ನಿ ಅಂತ ಇದ್ದೀನಿ. ಕಂಟ್ರೋಲ್ ಮಾಡೇ ಮಾಡ್ತೀವಿ. ನಮ್ಮ ಚೆನ್ನಾಗಿರೋ ತಿಂದ್ರು ನಮಗೆ ಬರಲ್ಲ ಅದು. ಆಮೇಲೆ ಗೊಬ್ಬರಕ್ಕೆ ಅನುಕೂಲ. ಗಿಡಕ್ಕೆ ಒಂದು ಅಡಿಕೆ ಗಿಡ, ಒಂದು ಬಾಳೆ ಗಿಡ. ಈಗ ನೀವು ಬಾಳೆ ಹಾಕಿವಿ ಅಂತೀರಿ, ಬಾಳೆ ಗಿಡದೊಳಗೆ ಈ ತರಕಾರಿ ಮಾಡೋಕ್ಕಾಗಲ್ಲ, ಸಪ್ರೇಟ್ ಭೂಮಿ ಬಿಟ್ಕೊಂಡು ಬಾಳೆ ಬೇರು ಬಿಟ್ಕೊಂಡು ಕಂದು ಬರ್ತವೆ. ಆಗ ಅದು ಬೇರು ಬಿಟ್ಕೊಂಡಿರ್ತದೆ, ಸುತ್ತವ ಹಸಿಯಾಗಿರಕ್ಕಲ್ಲ. ಆ ಬಾಳೆ ಗಿಡಕ್ಕೆ ಒಂದೊಂದು ಜೀವಾಮೃತ ಹುಯ್ಕೊ ಬಂದರೆ ನೀವು ಬೇರೆ ಗೊಬ್ಬರ ಹಾಕ್ತಾನೆ ಗೊನೆ ಹಣ್ಣು ಚೆನ್ನಾಗಿ ಬರ್ತದೆ. ಹಣ್ಣು ಇನ್ನೇನು ಬಲ್ತು ಒಂದು ಎರಡು ಹಣ್ಣಾದು ಅಂದಾಗ ಗೊನೆ ತಂದು ಇಟ್ಕೊಬಿಟ್ಟು 2 ಗಂಟೆ ಹಸ್ಬಿಟ್ಟು ಮಾಡಕ್ಬಿಟ್ರೆ ಸಾಕು. ಮೆಡಿಸಿನ್ ಹೊಡಿಯೋಂಗಿಲ್ಲ ಬಾಳೆಗೊನೆಗೆ. ತಿಂಗಳನ್ಗಟ್ಲೆ ಹಣ್ಣು ಇರ್ತಾವೆ. ಈಗ ನಾಳೆ ಹಣ್ಣು ಬೇಕು ಅಂದ್ರೆ ಇವತ್ತಲೇ ಔಷಧಿ ಹೊಡಿತಾರೆ. ಅದು ದಿಂಡು ಕೂದು ತುಂಬ್ತಾರೆ, ದಿಂಡು ಒಳಿಕು ಹಣ್ಣಾಗ್ಲಿ ಅಂತ. ನಾನು ಕಣ್ಣಾರ ನೋಡಿದ್ದೀನಿ. ಮಾವಿನ ಹಣ್ಣು ಅದೇನೋ ಹೆಚ್ಚುತ್ತಾರೆ. ಸೇಬಿನ ಹಣ್ಣು ಇವತ್ತು ನೋಡಿ ಬ್ಲೇಡಲ್ಲಿ ಸೇಬಿನ ಹಣ್ಣು ತಗೊಂಡು ಹೊರಗೆ ನೋಡಿ ಮೇಣದ ಬತ್ತಿ ಹೆಜ್ಜವ್ರೆ. ಇವೆಲ್ಲಾನು ತಿಳ್ಕೊಂಡು ನಾವೇ ಬೆಳ್ಕೊಂಡು ತಿನ್ನೋದು ಒಳ್ಳೇದು ಅನ್ನೋ. ಉದ್ದಿನ ಕಾಳ, ಸಪ್ಪ ಉದ್ದಿನ ಕಾಳ ಬೆಳಿಗ್ಗೆಯ ಇಷ್ಟು ಉದ್ದಿನ ಕಾಳು ಬೇಯಿಸ್ಕೊಡ್ತೀವಿ. ಮೆಚೂರ್ ಆದ ಮಕ್ಕಳು ಉದ್ನಿ ಕಾಳು, ನಾಟಿ ಉದ್ನಿ ಕಾಳ ಬೇಯಿಸ್ಬಿಟ್ಟು ಉಪ್ಪು ಹಾಕ್ತಾನೆ, ನಾಟಿ ಬೆಲ್ಲ ಕೊಟ್ಟು ತಿನ್ನಿಸ್ತೀವಿ. ಅದಾದ್ಮೇಲೆ ನಾವು ಬೆಳೆದಿರ್ತೀವಲ್ಲ ಎಳ್ಳು, ಆ ಎಳ್ಳುವೆ ನಾಟಿ ಬೆಲ್ಲ, ಸಾವಯವ ಬೆಲ್ಲ ಹಾಕಿ ಹಿಡಿದ್ಬಿಟ್ಟು ಉಂಡೆ ಕೊಡ್ತೀವಿ. ಅದಾದ್ಮೇಲೆ 1 ಹೋಳು ಕೊಬ್ಬರಿ ಕೊಡ್ತೀವಿ. ಅವಳಿಗೆ ತಿಂಡಿ ಊಟ ಆಗೋಯ್ತು. ಮಧ್ಯಾಹ್ನ ಮೇಲೆ ಏನಿದ್ರು ಒಂದು ಸ್ವಲ್ಪ ಅನ್ನ ಸಾಂಬಾರು ಕೊಡ್ತಿತ್ತಿಲ್ಲ ನಮ್ಮ ತಾಯ್ದಿರು. ಮೆಣಸು ಬೆಳ್ಳುಳ್ಳಿ ನುರ್ಕ್ ಹಾಕಿ ಬೆಣ್ಣೆ ಹಾಕ್ಬಿಟ್ಟು ಅನ್ನ ತಿನ್ಸೋದು. ಅಷ್ಟು ಹಿಡುವಾಗಿರೋದು ಆ ಬಾಣಿತನ. 3 ದಿವ್ಸಕ್ಕೊಂದ್ಸರಿ ಮುಷನ್ಗೆ ಹೋಗ್ಬೇಕು. ದಿನ ಹೋದ್ರೆ ನೀನೇನೋ ತಿಂದು ಹಾಕಿದ್ದಿ ಅಂತ ಕಂಡುಹಿಡಿಯೋರು ನಮ್ಮ ಅಮ್ಮದಿರು, ನಮ್ಮ ತಾಯ್ದಿರೆಲ್ಲ. ಈಗ ಹಂಗಲ್ಲ, ಸಿಕ್ಕಿದ್ದೆಲ್ಲ ತಿನ್ನೋದು, ಮಕ್ಳಿಗೆ ಗ್ಯಾಂಡಿಸು ಅನ್ನೋದು, ಮಕ್ಳಿಗೆ ಹಾರ್ಟು ಅನ್ನೋದು. ಈಗ ನಮ್ಮ ತಾಯ್ದಿರ ಮೇಲೆ ಡಿಪೆಂಡ್ ಆಯ್ತದೆ ಮಕ್ಕಳು ಸಾಕೋದು. ಅಂದ್ರೆ ಸಿಟಿಯವರು ಈ ಬರ್ಗರು ಸರ್ಗರು ಅಂತಾರಲ್ಲ, ಅದು ಕೊಟ್ಬಿಡ್ತಾರೆ. ನಮ್ಮಲ್ಲಿ ಇದನ್ನೇ ಕೊಡ್ಬೇಕು, ಒಳ್ಳೆ ಆಹಾರ. ಗಟ್ಟಿ ಉದ್ನಿ ಕಾಳು ಶಕ್ತಿದಾಯಕವಾದಂತ ವಸ್ತು. ಅದು ದುಡಿಮೆ ಮಾಡಕ್ಕೆ ಶಕ್ತಿ. ಈಗ ಒಂದು ಹಸುನ ಕಾಲು ಮುರಿದೋಯ್ತು ಅಂತ ಅಂದ್ರೆ ಹಸಿನ ಮೊಟ್ಟೆ, ನಾಟಿ ಹಸಿನ ಮೊಟ್ಟೆ ಉದ್ನಿ ಕಾಳು ಕೊಟ್ರೆ ಕಾಲು ಸೆಟ್ ಆಗೋದಾಗ. ಈಗ ಅದಕ್ಕೂ ಸರ್ಜರಿ ಮಾಡ್ತಾರಲ್ಲ, ಎಲ್ಲರಿಗೂ ಸರ್ಜರಿ. ಯಾವ ಮೂಳೆ ಹೋದ್ರು ಪ್ಲಾಸ್ಟಿಕ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಲಕ್ಷಣ ಕಟ್ಲೆ ದುಡ್ಡು ಕಿತ್ಕೋತಾವ್ರಲ್ಲ ಈಗ. ಅದರಿಂದ ನಾವು ನಮ್ಮ ಮನೆ ಆಹಾರನೇ ತಿಂದು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದು ರೂಪಾಯಲ್ಲಿ 12 ಭಾಗ ನಾನು ತಿಂದಿರೋದು, ಉಂಡಿರೋದು, ಇನ್ನೊಬ್ರಿಗೆ ಹೇಳಿರೋದು, ಈ ಅನುಭವದ ಮೇಲೆ ನಿಮ್ಗೆ ಹೇಳ್ದೆ. ಇದು ಸೊಂಟ ನೋವು ಬರುತ್ತೆ, ಸೊಂಟ ಬದ್ರಕ್ಕೋಸ್ಕರ ಅದೇನೇನು ಒಂದಷ್ಟು ಸೊಂಟಕ್ಕೆ ಉದ್ದಿ ಕಾಳು, ಕೊಬ್ಬರಿ, ಎಳ್ಳುಂಡೆ ಎಲ್ಲ ಕೊಟ್ಟಾದ್ಮೇಲೆ ಸ್ನಾನ ಮಾಡಿಸ್ಬಿಟ್ಟು ಆ ಮಹಿಳೆಗೆ ಸೊಂಟಕ್ಕೆ ಬಟ್ಟೆಯ ಹಿಂಗೆ ದಾರದಂಗೆ ಸುತ್ತಬಿಟ್ಟು ಸೊಂಟಕ್ಕೆ ಕಟ್ಬಿಡವು. ಈ ಬಜ್ಜು ಬರಬಾರ್ದು, ಶಣಿಕಾಗಿರ್ಬೇಕು ಆ ಮಹಿಳೆ. ಆ ಥರ ಬಟ್ಟೆ ಕಟ್ಬಿಡೋರು. ಅದು ಬಟ್ಟೆ ಹೆರಿಗೆ ಆದವ್ರಿಗೆ ಬಟ್ಟೆ ಜ್ವರ ಆಯ್ತದೆ ಅನ್ನೋರು. ಅದನ್ನ ನಾವು ಬಟ್ಟೆಯಲ್ಲಿ ಎಳೆದು ಕಟ್ಬಿಟ್ರೆ ಕರೆಕ್ಟಾಗಿ ಕೂತಿರೋದು. ಹೆರಿಗೆ ಆದ 3 ದಿನ ಗಂಟ ನೆಟ್ಟಗೆ ಮಲಗಿಸೋದು. ಈಗ ಹಂಗಲ್ಲ, ಹುಡ್ತಿದ್ದಂಗೆ ಎಲ್ಲ ಕೂತ್ ಕೆಡದು. ಏನು ಹಿಂದಿನ ಪದ್ಧತಿನೇ ಎಲ್ಲ ಹೋಗ್ಬಿಟ್ಟದೆ. ಈಗ ಅಷ್ಟು ಮಾಡಿ ಅಂದರೆ ಆಯಮ್ಮನೇ ಹೇಳಿದ್ಲು ಒಂದು ಮಾಡೋಕ್ಕಾಯ್ತದ, ನಡೀರಪ್ಪ ಆಸ್ಪತ್ರೆಗೆ ಅಂತ. ಇದನ್ನ ಯಾರು ಪಾಲಿಸ್ತಾ ಇಲ್ಲ. ಏನೋ ವಯಸ್ಸಾದವರು ಒಬ್ರು ಮನೇಲಿ ಇರ್ತಾರಲ್ಲ, ಅವ್ರ ಮನೇಲಿ ಮಾತ್ರ ಇದ್ಲಲ್ಲೇ ಈ ತರ ಎಲ್ಲ ಔಷಧಿಗಳು ಇಟ್ಕೊಂಡಿದ್ರೆ ಈಸಿಯಾಗಿ ಮಾಡಿ ಕೊಡ್ಬೋದು, ಆರೈಕೆ ಮಾಡ್ಬೋದು. ಅವರು ಪಾಠಗಳಲ್ಲೇ ಬೆಳ್ಕೋಬೋದಲ್ಲಪ್ಪ. ಮಾಡ್ತೀನಿ ಅಂತ ನಮ್ಮ ಮಕ್ಳಿಗೆ ಇದು ಮುಂದೆ ಬೇಕು ಅನ್ನೋದೊಂದು ದೊಡ್ಡ ಮನಸ್ಸು ಬೇಕಲ್ಲಪ್ಪ. ಅವ್ರಿಗೆ ಮನ್ಸಿದ್ರೆ ಏನ್ ಬೇಕಾದ್ರೂ ಮಾರ್ಗ ತೋರಿಸ್ಬೋದು. ಮನಸ್ಸೇ ಇಲ್ದೇನೆ ಹೋದ್ರೆ ಉಂಡ ತಿಂದ ಮನಗ್ದ ಟಿವಿ ನೋಡ್ದ ಅಂದ್ರೆ ಏನ್ ಬರುತ್ತೆ ಈಗಿನ ಮಹಿಳೆಯರಿಗೆ? ಅದೇ ತಾನೇ ಅವ್ರ ಮೂಡಲ್ಲವ. ಅದರಿಂದ ಆ ಮೂಡಿಂದ ಈಚೆಗೆ ಬನ್ನಿ, ನಿಮ್ಮ ಮಕ್ಳಿಗಾರು ಉಳಿಸಿ, ನಮ್ದೇನೋ ಮುಗ್ದೋಯ್ತು, ನಿಮ್ಮ ಮೊಮ್ಮಕ್ಳಿಗಾರುವೆ ಮಾಡಿಕೊಡಿ ಅನ್ನೋದು ಒಂದು ಉದ್ದೇಶ. ಮನೆ ತಗೊಂಡು 50 ವರ್ಷ ಆಯ್ತು. ಎಲ್ಲೋ ಹಕ್ಕಿ ಬಾಯಿಲು ಹಾರು ಬಂದು ಹುಟ್ಕೊಂಡಂತ ಗಿಡ ನಾನು ನೆಟ್ಟಿಲ್ಲ. ಇದರಿಂದ ಅದು ಬೀಜ. ಇದು ಗೆಣಸಿನ ಬಳ್ಳಿ, ಬಿಳಿ ಗೆಣಸು, ಕೆಂಪು ಗೆಣಸು, ನಮ್ಮ ನಾಟಿ ಗೆಣಸು. ನಾನು ಎಲ್ಲೆಲ್ಲ ಮೇಳಕ್ಕೆ ಹೋಗ್ತೀನಲ್ವಾ, ಅಲ್ಲೆಲ್ಲ ತಂದು ಬೀಜ ಆಗಲಿಲ್ಲ, ಬೀಜ ಮಾಡ್ತೀನಿ. ಇದರಲ್ಲಿ ಗೆಣಸಿನಲ್ಲಿ ಏನು ಔಷಧಿ ಗುಣ ಇರುತ್ತೆ ಬೇರೆ ಬೇರೆ ಗೆಣಸಲ್ಲಿ ಅಂತ ಹೇಳ್ತಾರೆ? ಮರಗೆಣಸು, ಮತ್ತೆ ಇಲ್ಲಿ ನೋಡಿ ಕೆಸುವಿನ ಗೆಣಸು,
ಕೆಸುವಿನ ಎಲ್ಲ ಸುವರ್ಣ ಇದು ಗೆಡ್ಡೆ ಗೆಣಸು ತಿನ್ನೋದ್ರಿಂದ BP ಶುಗರ್ ಕಂಟ್ರೋಲು, ನಮಗೆ ಗ್ಯಾಸ್ಟ್ರಿಕ್ ಏನು ಬರಲ್ಲ ಅನ್ನೋ ಉದ್ದೇಶ ಡಾಕ್ಟರ್ಗಳು ಹೇಳೋದು. ನಾವು ಸಾವಯವದಲ್ಲಿ ಬೆಳೆದಿರೋ ಪದಾರ್ಥ ತಿನ್ನಿ. ಮಂಡಿ ಮೊಳಕೈ ಅಥವಾ ಹಾರ್ಟು ಇವೆಲ್ಲ ಕ್ಲೀನ್ ಮಾಡ್ತದೆ. ನಾರಿನಂಶ ತಿಂದರೆ ಹಾರ್ಟ್ ಕ್ಲೀನ್ ಆಗ್ತದೆ. ಬಾಳೆ ದಿಂಡಾಗಿರ್ಬೋದು, ನಾಟಿ ಕುಂಬಳಕಾಯಿ, ಇದು ಬಜ್ಜೆ ಮಡಿ ಔಷಧಿ ಬರ್ದಂಗೆ. ಇದು ಬಜ್ಜೆ. ಏನೇನಕ್ಕೆ ಬಳಸ್ತಾರೆ ಬಜೆನ? ಬಜ್ಜೆ ನಮಗೆ ಹೊಟ್ಟೆ ಉಬ್ಬರಿಸ್ಕೊತು ಅನ್ಕೋ, ಮತ್ತು ಆರೋಗ್ಯ ಸರಿ ಇಲ್ಲದೆ ಹೋಯ್ತು. ಇದು ಹುಚ್ಚಳು, ಅದೇ ಚಟ್ನಿ ಪುಡಿ ಮಾಡ್ತೀವಲ್ಲ, ಹುಟ್ಟುತ್ತಾ ಇಲ್ವ ಅಂತ ಸ್ವಲ್ಪ ಹಾಕಿ ನೋಡ್ತೀನಿ, ಆಮೇಲೆ ಭೂಮಿಗೆ ಹಾಕೋದು ನಾನು. ನೋಡಿ ಇದು ಜೋಳ, ಇದು ಯಾವ ಥರ ನೋಡ್ತೀನಿ. ಇದು ಪುರಿ ಜೋಳ, ಇದು ಪುರಿ ಜೋಳ. ಆಯ್ತಾ? ಗಟ್ಟಿ ತಿಂದ್ಬಿಡ್ತದೆ, ಹುಷಾರಾಗಿ ನೋಡ್ಕೋಬೇಕು. ಇದು ಸಾಂಬಾರ, ಇದು ಮನೆಗೆ ಬೇಕಾದರೆ ಹಿಂಗೆ ಸಾಂಬಾರು ಸುಕ್ತಿತ್ತು. ಇದು ಪುದೀನ, ಇದು ಹೊನ್ಗನೆ, ಇದು ಹೊನ್ಗನೆ ಅಂತ. ಇದು ನಾಟಿ ಅನಾನಸ್ಸು. ಇದು ಸಾವಯವದಲ್ಲೇ ಈ ಥರ ಬೆಳಿಬಹುದಾ? ಹುಳ ಬರಲ್ಲ ನೋಡಿ, ಈ ಥರ ತುಂಬ ಚೆನ್ನಾಗಿರ್ತದೆ ಬದನೆಕಾಯಿ. ನೋಡಿ ಇದೊಂದು ರೀತಿ ಬದನೆಕಾಯಿ, ಇಷ್ಟೇ ಗೊಂಚಲಾಗ್ಬಿಡ್ತದೆ. ಇದು ನಮ್ಮ ನಾಟಿ ಮೈಸೂರು ಬದನೆ ಅಂತೀವಿ, ಅಥವಾ ನಮ್ಮ ನಾಟಿ ಬದನೆಕಾಯಿ ನಮ್ಮ ಕಾಲದಿಂದಲೇ. ಇದು ಮೆಣಸಿನ ಗಿಡ, ಇದು ಅದೇ ಒಗ್ಗರಣೆಗೆಲ್ಲ ಹಾಕ್ತಾರಲ್ಲ ತಮಿಳ್ನಾಡು ಮೆಣಸು. ಇದು ಗುಂಟೂರ್ಕಾಯಿ, ಇದು ಈ ಥರ ಬರೋದು, ಎಲ್ಲ ಹಣ್ಣು ಮಾಡಿಬಿಟ್ಟು ಉದುರೋಗಿರೋದು ಈ ಥರ. ಗಾಂಧಾರಿ ಮೆಣಸು ಹೂವು ಚೊಟ್ಟು ಕಾಣಿಸ್ತಾ ಇದೆಯಾ, ಚಪ್ಪರದವರೆ ಅದಷ್ಟೇ. ಇದೊಂದು ಜಾತಿ ಅವರೆ. ಮತ್ತು ಹಾಗೆ ಒಂದು ನಿಂಬೆ ಗಿಡ. ಇನ್ನು ಈ ಲೈನಲ್ಲೆಲ್ಲವ ಹಣ್ಣಿನ ಗಿಡಗಳು, ನಿಂಬೆ ಗಿಡ, ಹಿಳ್ಳಿ ಗಿಡ ಎಲ್ಲ ಪೂರ್ತಿ ಅಲ್ಲಿ ತನಕನೂ ನೆಟ್ಬಿಟ್ಟು. ಪಪ್ಪಾಯಿ ಗಿಡ. ನೀವು ನಿಂತಿರೋದು ನಾಟಿದಂಟು. ಅಮ್ಮ, ಇದು ಅವರೆಕಾಯಿ ನಮ್ಮ ಹಿಂದೆ ಎಲ್ಲ ರಾಗಿ ಹೊಲದ ಮಧ್ಯೆ ಬೆಳೀತಾ ಇದ್ರಲ್ಲ, ಅದು ಏನಕ್ಕೆ ಬೆಳೀತಾ ಇದ್ರು? ಸೊನೆ ಅವರೆ ಅಂತ. ಸೊನೆ ಜಾಸ್ತಿ ಬರೋದು, ತಿಂದರೆ ರುಚಿ ಕೊಡೋದು. ಈಗ ಕೆಮಿಕಲ್ ಹಾಕ್ಬಿಟ್ಟು ಸೊನೆನೇ ಹೊಂಟೋಗ್ಬಿಟ್ಟದೆ. ಅದರಿಂದ ಈ ಥರ ಮಾಡಿದರೆ ಮಾತ್ರ ಸೊನೆ ಉದ್ಭವ ಆಯ್ತು. ಇದು ಚತುರ್ಭುಜ ಚಪ್ರದೊರೆ ಅಂತ, 4 ಮೂಲೆ ಚಪ್ರದೊರೆ, ಅಲ್ಲಿ ತೋರಿಸ್ತೀನಿ ಒಳಗಡೆಯ. ಇದು ಈ ಮರಕ್ಕೆ ಹಬ್ಬಿಟ್ರೆ ಇದೆಲ್ಲ ಪೂರ್ತಿ ಹಬ್ಕೊಂಡು ಗೊಂಚಲಾಗಿ ಚೆನ್ನಾಗಿ ಕಾಯ್ಬಿಡ್ತದೆ ಮೂಲೆ ಹಂಗೆ. ಅದು ಇನ್ನೂ ಫಸ್ಟಿಗೆ ಕೊಡೋ ಟೈಮು ಇನ್ನೂ 1 ತಿಂಗಳು ಕಳಿಬೇಕು. ಕಲ್ಲರ್ ಜೋಳ ಅಲ್ಲಿ ಮಡಗಿದ್ದೀನಲ್ಲ ನೋಡಿ, ಈ ಥರ ಬೆಳೆಯೋದು ನೋಡಿ, ಇಟ್ಕೊಂಡು. ಈ ಜೋಳದ ಬೀಜನ ಮತ್ತೆ ನಾವು ಬೀಜ ಹಾಕಿ ಮತ್ತೆ ಅದನ್ನೇ ಬೆಳಿಬೋದಲ್ಲ? ನಾನು ಬೀಜ ಮಾಡಿದ್ದೀನಿ, ಅದನ್ನೇ ಸ್ಯಾಂಪಲ್ಗೂ ನೆಡ್ತೀನಿ ಹುಟ್ಟವ ಅಂತ. ಹುಟ್ಟಿದಾಗ ನಾನು ಹಾಕ್ತೀನಿ. ಈಗಾಗಲೇ ನೆಟ್ಬಿಟ್ಟಿದ್ದೀನಿ ಎಲ್ಲ ಕಡೆ. ಒಂದು ಕಟ್ಟು 75 ರೂಪಾಯಿ ನೋಡ್ತಾ ಇದೆ, 500 ಗುಣಿ ಅದೇ ನಮ್ಮ ತೋಟದಲ್ಲಿ. ಒಳ್ಳೆಯದಿಲ್ಲ. ಇದು ಅರಿಶಿನ, ಸಾವಯವ ಅರಿಶಿನ ಬೇಕಾದಷ್ಟು ಹಾಕಿದ್ದೀನಿ ಎಲ್ಲ ಕಡೆಯಲ್ಲೂ. ಆಮೇಲೆ ಈ ಚೆಂಡು ಹೂವಿನ ಗಿಡದ ಉದ್ದೇಶ ಏನಪ್ಪ ಅಂತ ಅಂದರೆ, ಹುಳ, ಜೇನು ಹುಳ ಬಂದು ಕೂರ್ತದೆ. ಈ ಬೇರೆ ಹುಳನ ಜೇನು ಹುಳ ಅವಾಯ್ಡ್ ಮಾಡ್ತೀವಿ. ಈ ಬೇರೆ ಗಿಡದ ಮೇಲೆ ಹುಳ ಚಿಟ್ಟೆ ಹೆಂಗೆ ಕೂತಿರ್ತವೆ ನೋಡಿ, ನಾವು ಹೋಗಿ ಹಾರ ಹಾಕ್ತೀವಿ, ಅಂಥವೆಲ್ಲನೂ ಕಂಟ್ರೋಲ್ ಮಾಡ್ತೀವಿ. ನೋಡಿ, ಇದು ನುಗ್ಗೆ ಗಿಡ, ನಾಟಿ ನುಗ್ಗೆ ಗಿಡ ನರ್ಸರಿ ಮಾಡಿದ್ವಿ. ಕರಿಬೇವು ನಾಟಿ ನುಗ್ಗೆ ಗಿಡ ನರ್ಸರಿ ಮಾಡಿದ್ವಿ. ಇದು ನಕ್ಷತ್ರದ ಹಣ್ಣಿನ ಗಿಡ, ಅದೇ ಮೂಲೆ ಹೆಂಗಿರುತ್ತೆ ಉಟ್ಕೊಂಡು ತಿಂತೀವಲ್ಲ ನೋಡಿ, ಇದು ಮೂಲಂಗಿ, ನಾಟಿ ಮೂಲಂಗಿ. ಇದೆಲ್ಲ ಬೆಂಡೆ. ಇಲ್ಲಿ ಏನಪ್ಪ ಉದ್ದೇಶ ಅಂದರೆ, ಇದು ವೆಲ್ವೆಟ್ ಗೆಣಸು ಅಂತ ಗೊಬ್ಬರಕ್ಕೆ. ಒಂದೊಂದು ಗಿಡ ನೀವು ಬಾಳೆ ಗಿಡ ಹಾಕಿದ್ದೀರಲ್ವಾ, 1 kg ಬೀಜ ತೊಗೊಂಬಿಟ್ಟು ಒಂದೊಂದು ಕಾಳು ನೆಟ್ಬಿಟ್ರೆ, ಪುಡಿ ಜಂಕ್ ಹಾಕ್ಬಿಟ್ರೆ ಚೆಡಿ ಹಂಗೆ ಅಲ್ಲೇ ಕಳೆವು ಗೊಬ್ಬರ ಉದುರಿಸ್ಕೊಂಡು ಒಳ್ಳೆ ಗೊಬ್ಬರ ಕೊಡ್ತದೆ. ಅದನ್ನು ವೆಲ್ವೆಟ್ ಗೆಣಸು ಅಂತೀವಿ. ಮತ್ತು ಕ್ಯಾನ್ಸರ್ಗೂ ಮೆಡಿಸನ್ನು, ನಾವು ತಿಂದರೂ ಏನೂ ಆಗಲ್ಲ. ನೋಡಿ, ಈ ಥರ ಬಂದರಿಗೆಲ್ಲ ತಿನ್ನಿಸ್ತೀನಿ. ತಿಂದರೂ ಏನೂ ಆಗಲ್ಲ. ಇದೇ ವೆಲ್ವೆಟ್ ಗೆಣಸು ಕಣ. ಈ ಕಪ್ಪು ನಮ್ಮ ಹೊಟ್ಟೆಗೆ ಹೋದರೆ ನಾವು ಚೆನ್ನಾಗಿರೋರು ತಿಂದರೂ ಕ್ಯಾನ್ಸರ್ ಬರೋಲ್ಲ. ನೀವು ತಿಂದು ನೋಡಿ. ಈ ಥರ ಕುಡಿ ಬರುತ್ತೆ ಇಲ್ಲಿ, ಹಂಗೆ ದಾಟ್ಕೊಂಬನ್ನಿ.
ಅಮ್ಮ ಇದು ಯಾವ ತಳಿದ ಕಾಫಿ ಇದು ನಮ್ಮ ಕಾಲದಿಂದಲೂ ಆಗ್ತಾ ಇದೀನಿ, ಅದು ಇದು ಅಂತ ಗೊತ್ತಿಲ್ಲ ಕಣ್ಮಗ್ನೆ. ನಾನು ಇದ್ರಲ್ಲೇ ನಾನು ಆಲೆ 20 ವರ್ಷದಿಂದವ ಇದೇ ಬೀಜ ಮಾಡ್ತೀನಿ. ಹುಟ್ಕೋತಾವ ಅವಯ ಇದೇ ಬೀಜ ನೆಟ್ರೆ ಗಿಡ ಬಂದು. ಇದು ಏಲಕ್ಕಿ ಗಿಡ ಅಲ್ಲಿ ತೋರಿಸಿದ್ನಲ್ಲ ಅದೇ ಬಗ್ಗೆ. ಇದು ಅಗಸೆ ಗಿಡ. ಇದು ಅಗಸೆ ಗಿಡ ಅಂದ್ರೆ ಏನಕ್ಕೆ ಬಳಸ್ತಾರೆ ಅದನ್ನ? ನುಗ್ಗೆ ಸೊಪ್ಪು ನಂಗೆಯ. ಇದ್ರ ಬೀಜ ಇದ್ರ ಸೊಪ್ಪು ಎಲ್ಲ ಜಾಸ್ತಿ ಈಗ ಅಗಸೆ ಬೀಜ ಕೇಳ್ತಾವ್ರೆ ರೈತರುಗಳು. ಮೆಡಿಸನ್ಗೇನೋ ಭಾರಿ ಚೆನ್ನಾಗಿ ಬೆಳೆಸಿದಂತೆ. ಮತ್ತೆ ಇಲ್ಲಿ ನೋಡಿ, ಇದು ಗಾಂಧಾರಿ ಮೆಣಸು ಅಂತ ನರ್ಸರಿ ಒಳಗೆ ದಪ್ಪದಾಗ ಬಂದ್ಬಿಟ್ಟು. ಇದು ಪಲಾವ್ ಗಿಡ, ಇಲ್ಲಿ ಕಾಣಿಸ್ತದ ಪಲಾವ್ಗೆ ಹಾಕ್ತೀವಲ್ಲ ಆ ಎಲೆ ಇದೆ. ಮತ್ತು ಇದು ಮಾವಿನಕಾಯಿ ಶುಂಠಿ. ಇದು ಪರಿಶೀಲನೆ ಮಾಡೋಣ ಅಂತ ಒಂದು ಮೋಟರ್ನ ಇಟ್ಕೊಂಡಿದ್ದೀನಿ, ಬೀಜ ಮಾಡೋಕ್ಕಾಯ್ತದ ನೋಡಿ. ಇದು ನಾಟಿ ಕಬ್ಬು, ನಮ್ಮ ಕಾಲದ್ದು ಪಟಾಪಟಿ ಕಬ್ಬು ಅನ್ನೋ. ಈಗ ಬಂದಿರೋದೆಲ್ಲ ಚೇಣಿ ಕಬ್ಬು, ಇಷ್ಟೇ ಗಾತ್ರ, ಸಕ್ಕರೆಗೆ ಸ್ವೀಟ್ ಇರ್ತದೆ ಅಂತ ಅದನ್ನು ಬೆಳೀತಾರೆ. ಅದು ನಾಟಿ ಅಲ್ಲ. ಅನ್ಕೋ ಅವ್ರಿಗೆ ಕಬ್ಬಿನ ಹಾಲು ಸಿಕ್ಕೋದಿಲ್ಲ. ಒಂದು ಜೊತೆ ಒಂದು ಕಬ್ಬು ಜೊಲ್ಲೆ ಕೊಟ್ಟು ಕಳಿಸ್ತೀನಿ ಪೇಷಂಟ್ಗೆ. ಈ ಬಡ್ಡೆ 1 ವರ್ಷಕ್ಕೆ 1,000 ರೂಪಾಯಿ ದುಡ್ಡು ಕೊಡ್ತೀವಿ. ಸಂಕ್ರಾಂತಿ ಹಬ್ಬಕ್ಕೆ ಇಷ್ಟೇ ಉದ್ದ 10 ರೂಪಾಯಿ ಮರ. ಟೀ ಹುಲ್ಲು ಅಂತೀವಲ್ಲ, ಬೆಳಗಾಂ ಜಿಲ್ಲೆಯಲ್ಲಿ ತಂದಿದೆ ಒಂಚೂರು. ಇದು ಲೆಮನ್ ಗ್ರಾಸ್ ಅಂತ ಏನೋ ಕರೀತಾರೆ. ಟೀಗೆ ಹಾಕ್ತೀವಿ. ಇಷ್ಟು ದಿನ ಪದ್ಮಮ್ಮನ ಕೈತೋಟದ ಕಾಳು ತಿಂದೆವು, ಹೊಟ್ಟೆ ಮಾತ್ರ ತುಂಬಿಸ್ಕೊಂಡೆವು. ಆದರೆ ಅವುಗಳ ಹಿಂದೆ ಅವಳ ಶ್ರಮ ಎಷ್ಟಿದೆ ಅನ್ನೋದು ಈಗ ಗೊತ್ತಾಯಿತು. ಧನ್ಯವಾದ ಫಾರ್ಮ್ ಬ್ರೋಸ್.